ಜೈ ಹಿಂದ್. ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ನಾವು ಈ ಒಂದು ಸೀರೀಸ್ ಅನ್ನ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರನ್ನ ನಡೆಸುವಂತ ಅಭ್ಯರ್ಥಿಗಳಿಗೆ ತಂದೇವಿ. ಅದರ ಜೊತೆಗೆ RRB ದಿಂದ ಬರುವಂತಹ NTPC ಎಕ್ಸಾಮ್ಸ್ ಗಳಾಗಿರಬಹುದು, ಅದರ ಜೊತೆಗೆ ALP, JE, ಟೆಕ್ನಿಷಿಯನ್ ಎಲ್ಲಾ ಎಕ್ಸಾಮ್ಸ್ ಗಳು ಕೂಡ ಹೆಲ್ಪ್ ಆಗುತ್ತೆ. ಬಟ್ ಈ ಒಂದು ಸ್ಪೆಷಲ್ ಆಗಿರುವಂತಹ ಏನು 25 ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ತರ್ತಾ ಇದ್ದೇವೆ. ನಾವು ಇದನ್ನ ಟಾರ್ಗೆಟ್ ಗ್ರೂಪ್ ಡಿ ಎಕ್ಸಾಮ್ಗೆ ಮಾಡಿ ಈ ಒಂದು ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೇವೆ. ಬಟ್ ಈ ಕ್ವಶನ್ಸ್ ಗಳು ನಿಮ್ಗೆ ಎಲ್ಲಾ ಎಕ್ಸಾಮ್ಸ್ ಗಳು ಕೂಡ ಹೆಲ್ಪ್ ಆಗೇ ಆಗ್ತವೆ. ಓಕೆ, ಇದೇ ರೀತಿ ಇರ್ತಕ್ಕಂತಹ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ ಗಳಲ್ಲಿ ಇದೇ ರೀತಿ ಕ್ವಶನ್ಸ್ ಗಳು ನೋಡ್ಲಿಕ್ಕೆ ಸಿಗ್ತವೆ. ಸೊ ಈ ಒಂದು ಸೀರೀಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಧಾರದ ಮೇಲೆ ಇದೆ. 5 ವರ್ಷಗಳ ಹಿಂದಿನ ಎಲ್ಲ ಕ್ವಶನ್ ಪೇಪರ್ ಗಳನ್ನ ನಾವು ಅನಲೈಸ್ ಮಾಡಿ ಸೈನ್ಸ್ ದಲ್ಲಿ ಯಾವ ರೀತಿ ಕ್ವಶನ್ಸ್ ಗಳನ್ನ ಕೇಳಾರೆ ಫ್ರೀಕ್ವೆಂಟ್ಲಿ ಅವುಗಳನ್ನ ನಾವು ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೇವೆ ಡಿಟೇಲ್ ಆಗಿ. ಸೊ ಇವತ್ತು 8ನೇ ಕ್ಲಾಸ್ ಇದೆ. ಈ 8ನೇ ಕ್ಲಾಸ್ನು ಕೂಡ ನೀವು ನೋಡ್ರಿ, ನೋಟ್ಸ್ ಮಾಡ್ಕೊಡ್ರಿ. ಈಗಾಗಲೇ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ಬಹಳಷ್ಟು ಸಲ ಎಲ್ಲ ಕ್ಲಾಸಸ್ ಅದ ನೋಟ್ಸ್ ಎಕ್ಸ್ಪ್ಲನೇಷನ್ ಮಾಡುವಂತ ನೋಟ್ಸ್ ಅನ್ನ ಮಾಡ್ಕೊಡ್ರಿ. ಇದರ PDF ನಿಮ್ಗೆ ಸಿಗುತ್ತೆ, ಬಟ್ PDF ದಲ್ಲಿ ಎಕ್ಸ್ಪ್ಲನೇಷನ್ ಇರಂಗಿಲ್ಲ. ಬರೀ ಕ್ವಶನ್ ಇರ್ತೈತಿ, ಅದಕ್ಕೆ ಆಪ್ಷನ್ಸ್ ಗಳು ಇರ್ತಾವು, ಆಮೇಲೆ ಅದ್ರ ಕೆಳಗಡೆ ಆನ್ಸರ್ ಇರ್ತೈತಿ, ಇಷ್ಟ ಇರ್ತೈತಿ, ಬಟ್ ಎಕ್ಸ್ಪ್ಲನೇಷನ್ ಸಿಗಂಗಿಲ್ಲ. ಈಗಾಗಲೇ ನಾನು 1ರಿಂದ ಎಷ್ಟು ಕ್ಲಾಸಸ್ ಗಳು ಆಗ್ಯಾವೆ ಆ ಎಲ್ಲ PDF ಇರ್ತಕ್ಕಂಥದ್ದು ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಆಗಿರಬಹುದು, ಆಮೇಲೆ ವಾಟ್ಸ್ಆಪ್ ಚಾನೆಲ್ ದಲ್ಲಿ, ಆಮೇಲೆ ಎಲ್ಲ ಕಡೆನೂ ಕೂಡ ಶೇರ್ ಮಾಡೀನಿ. ಟೆಲಿಗ್ರಾಮ್ ಗ್ರೂಪ್ ದ ಲಿಂಕ್ ಇರುವಂತದ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತೈತೆ. ಅಲ್ಲಿ ಹೋಗಿ ನೀವು ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗ್ರಿ. ಅಲ್ಲಿ ನಿಮ್ಗೆ ಎಲ್ಲ PDF ಕೂಡ ಇದ್ರದ ಸಿಗ್ತಾ ಇದೆ, ಫ್ರೀ ಆಗಿದೆ ಇದು. ಅದ್ರ ಜೊತೆಗೆ ಇದರ ಹಿಂದಿನ ಕ್ಲಾಸಸ್ ಗಳನ್ನ ನೋಡದೇ ಇರ್ತಕ್ಕಂತಹವ್ರು ನೀವು ಆಗಿದ್ರ ಅಂತಂದ್ರೆ ಇಲ್ಲಿ ಐ ಬಟನ್ ಬರುತ್ತೆ, ಇಲ್ಲಿ ನೀವು ಹೋಗಿ ಆ ಬಟನ್ ಅನ್ನ ಕ್ಲಿಕ್ ಮಾಡಿದ್ರ ಅಂತಂದ್ರೆ ಆಪ್ಷನ್ ಅನ್ನ ನಿಮ್ಗೆ ಎಲ್ಲ ಹಿಂದಿನ ಎಲ್ಲ ಕ್ಲಾಸಸ್ ಅಂದ್ರೆ 1ರಿಂದ 7ರವರೆಗೆ ಏನ್ ಕ್ಲಾಸಸ್ ಮಾಡೇವಿ 7ರವರೆಗೆ ಆ ಎಲ್ಲ ಕ್ಲಾಸಸ್ ಗಳನ್ನ ನೀವು ನೋಡಬಹುದಾಗಿದೆ. ಅದ್ರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಪ್ಲೇ ಲಿಸ್ಟ್ ಕೂಡ ಮಾಡೇವಿ, RRB ಗ್ರೂಪ್ ಡಿ ಸೈನ್ಸ್ ಅಂತೇಳಿ. ಅಲ್ಲಿಯೂ ಕೂಡ ನೀವು ಎಲ್ಲ ಕ್ಲಾಸಸ್ ಗಳನ್ನ ನೋಡಬಹುದು. ಓಕೆ, ಅದ್ರ ಜೊತೆಗೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡಬಹುದು, 8861927838 ನಂಬರ್ಗೆ. ಹಾಗಾದ್ರೆ ಬನ್ನಿ ನಾವು ಇವತ್ತು ಕ್ಲಾಸ್ 8ರಲ್ಲಿ ಯಾವ ರೀತಿ 20 ಕ್ವಶನ್ಸ್ ಗಳಿದಾವೆ ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ 1 by 1 ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ RRB ಗ್ರೂಪ್ ಡಿ ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ, ಆಮೇಲೆ ಕಡಿಮೆ ಸಮಯದಲ್ಲಿ ಈ ಒಂದು ಎಲ್ಲ ಸಿಲೆಬಸ್ ಅನ್ನು ಮುಗಿಸ್ಬೇಕು ಅಂತ ಅನ್ಕೊಂಡಿದ್ರೆ, ನಮ್ಮಲ್ಲಿ ಒಂದು ನಿಮ್ಗಾಗಿ ಕೋರ್ಸ್ ಅವೈಲೇಬಲ್ ಐತಿ. ಕನ್ನಡ ಭಾಷೆಯಲ್ಲಿ ಕೋರ್ಸ್ ಅವೈಲೇಬಲ್ ಐತಿ. ಇದು RRB ಗ್ರೂಪ್ ಡಿ ಎಕ್ಸಾಮ್ ದವರಿಗೆ ಆಫರ್ ಫೀಸ್ ದಲ್ಲಿ 1500 ರೂಪಾಯಿ ಒಳಗ ಕೊಡಾಕತ್ತೀವಿ. ಬೇಗನೆ ಜಾಯಿನ್ ಆಗ್ರಿ. ಈ ಫೀಸ್ ಇರ್ತಕ್ಕಂಥದ್ದು ಈ ಕ್ಲಾಸಸ್ ಗಳು ಮುಗಿದ ಮೇಲೆ, ಇದೇನ್ ಕ್ಲಾಸಸ್ ಗಳಿದಾವೆ ಈ ಕ್ಲಾಸಸ್ ಗಳು ಮುಗಿದ ಮೇಲೆ ಈ ಫೀಸ್ ಆಕ್ಚುಲಿ ಪ್ರೈಸ್ ಇರ್ತಕ್ಕಂಥದ್ದು 2000 ರುಪೀಸ್ ಇದೆ. ಅದನ್ನ ನಾವು ಆಫರ್ ದಲ್ಲಿ ನಾವು ನಿಮ್ಗೆ ಕೊಡ್ತಾ ಇರುವಂತದ್ದು 1500 ದಲ್ಲಿ. ಸೊ ಕ್ಲಾಸ್ ಮುಗಿಯೋವರೆಗೆ 25 ಕ್ಲಾಸ್ ಮುಗಿಯೋವರೆಗೆ ನೀವು ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ರಿ. ಇದರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ರೆಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2 ಸೆಟ್, ಆಮೇಲೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಎಲ್ಲ ನಿಮ್ಗೆ ಇದ್ರಲ್ಲಿ ಸಿಗ್ತಾ ಇದೆ. ಇದರಲ್ಲಿ ನಿಮ್ಗೆ GK, ಮ್ಯಾಥ್ಸ್, ರೀಸನಿಂಗ್, ಸೈನ್ಸ್ ಇರ್ತಕ್ಕಂಥದ್ದು ಎಲ್ಲಾ ಕ್ಲಾಸಸ್ ಗಳು ಥಿಯರಿ ವೈಸ್ ಎಲ್ಲ ಇರ್ತಕ್ಕಂಥದ್ದು ಈ ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಮನೆಯಲ್ಲಿ ಕೂತುಕೊಂಡು ನೀವು 40 ಡೇಸ್ ಒಳಗಡೆನೆ ಏನ್ ಮಾಡಬಹುದು, ಈ ಕ್ಲಾಸಸ್ ಗಳನ್ನ ಮುಗಿಸಬಹುದು. ಕಂಟಿನ್ಯೂ ಆಗಿ 5ರಿಂದ 6 ಗಂಟೆ ಈ ಕ್ಲಾಸಸ್ ಗಳನ್ನ ನೋಡಿ ಈ ಒಂದು ಕೋರ್ಸ್ ದಿಂದ 40 ದಿನಗಳ ಒಳಗಡೆನೆ ನೀವು ಎಲ್ಲಾ ಕ್ಲಾಸಸ್ ಗಳನ್ನ ಮುಗಿಸಬಹುದು. ಎಕ್ಸಾಮ್ ನವೆಂಬರ್ದೊಳಗೆ ಐತಿ, ಇನ್ನು ಸ್ಟೇನು ಕೂಡ ಬಂದೈತಿ. ಆಮೇಲೆ ನವೆಂಬರ್ 17ಕ್ಕೆ ಆಗುವಂತಹ 99% ಸಾಧ್ಯತೆ ಇರೋದ್ರಿಂದ ಈಗಲಿಂದಲೇ ನಿಮ್ಮ ತಯಾರನ್ನ ನಡೆಸ್ರಿ. ಅದ್ರ ಜೊತೆಗೆ ಈ ಕ್ಲಾಸಸ್ ಗಳನ್ನ ಪರ್ಚೇಸ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟೇವಿ ನಾವು ನಿಮ್ಗೆ ಒಂದು 8861927838 ನಂಬರ್, 8861927838 ನಂಬರ್. ಈ ನಂಬರ್ಗೆ ನಮಗೆ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡ್ರಿ, ಗ್ರೂಪ್ ಡಿ 2025 ಅಂತ ಹೇಳಿ. ಇಷ್ಟು ಮಾಡಿದ ಮೇಲೆ ನಾವು ನಿಮ್ಗೊಂದು ಸ್ಕ್ಯಾನರ್ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ಫೀಸ್ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗ ಇದ ನಂಬರ್ಗೆ ಕಳಿಸಿದ್ರ ಅಂತಂದ್ರ ಎಲ್ಲಾ ಕ್ಲಾಸಸ್ ನಿಮ್ಗ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳ್ಸಿಕೊಡ್ತೇವಿ. ತಡ ಮಾಡಕ್ ಹೋಗ್ಬೇಡ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ಬೇಗನೆ ಇರ್ತಕ್ಕಂಥದ್ದು ನಿಮ್ಮ ಸಿಲೆಬಸ್ ನ ಮುಗಿಸ್ರಿ. ಬಹಳ ಕಾಂಪಿಟೇಷನ್ ಐತಿ ಈ ಒಂದು ಎಕ್ಸಾಮ್ಗೆ. ನೋಡಕ್ ಗ್ರೂಪ್ ಡಿ ಎಕ್ಸಾಮ್ ಇದೆ, ಬಟ್ ಕಾಂಪಿಟೇಷನ್ ಬಹಳಷ್ಟು ಇದರಲ್ಲಿ ಇರ್ತೈತಿ. ನಿಮ್ಮ ತಯಾರಿ ಬಹಳ ಪಕ್ಕಾ ಬೇಕಾಗ್ತೈತಿ ಇದರಲ್ಲಿ. ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ, ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆಮೇಲೆ ವಿಡಿಯೋವನ್ನ ಪಾಸ್ ಮಾಡ್ಬೇಕು, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಈ ಕೆಳಗಿನವುಗಳಲ್ಲಿ ಯಾವುದು ಕೋವೆಲೆನ್ಸಿಯ ಸಂಯುಕ್ತವಾಗಿದೆ? ಕೋವೆಲೆನ್ಸಿಯ ಸಂಯುಕ್ತ ಯಾವ್ದಾಗೈತಿ ಅನ್ನೋದನ್ನ ಇದರಲ್ಲಿ ನಮ್ಗ ಏನ್ ಮಾಡ್ಬೇಕು ಅಂತಂದ್ರ ಹೇಳ್ಬೇಕು. ಕೋವೆಲೆನ್ಸಿಯ ಸಂಯುಕ್ತ, ಕೋವೆಲೆನ್ಸಿಯ ಸಂಯುಕ್ತ ಯಾವ್ದಕ್ ಅಂತೇವ್ರಿ ನಾವು? ಕೋವೆಲೆನ್ಸಿಯ ಸಂಯುಕ್ತ ಎದಕ್ ಅಂತೇವಿ ಅಂತಂದ್ರ ಎರಡು ಧಾತುಗಳು ಕೂಡಿ ಆಗಿರುವಂತಹದ್ದು. ಎರಡು ಧಾತುಗಳು
ಸಾರಿ ಎರಡು ಅಧಾತುಗಳಾಗಿರ್ಬೇಕು. ಕೋವೆಲೆನ್ಸ್ ಆಗ್ಬೇಕಾಗಿತ್ತು ಅಂತಂದ್ರೆ, ಕೋವೆಲೆನ್ಸ್ ಸಂಯುಕ್ತ ಆಗ್ಬೇಕಾಗಿತ್ತು ಅಂತಂದ್ರೆ ಅದ್ರಲ್ಲಿ ಏನಿರ್ಬೇಕು, ಎರಡು ಅಧಾತುಗಳು ಇರ್ಬೇಕು. ಅಧಾತುಗಳು ಯಾವ್ದಾಗಿರ್ತವೆ ಇದರಲ್ಲಿ, ಇದು ಕಾರ್ಬನ್ ಮತ್ತು ಹೈಡ್ರೋಜನ್, ಇವು ಎರಡು ಅಧಾತುಗಳಿದಾವೆ. ಈ ಎರಡು ಅಧಾತುಗಳು ಕೂಡ್ಕೊಂಡು ಅಂತಂದ್ರ ಅದಕ್ಕೆ ನಾವು ಏನಂತ ಕರಿತೀವಿ, ಕೋವೆಲೆನ್ಸಿಯ ಸಂಯುಕ್ತಗಳು ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಆಪ್ಷನ್ ನಂಬರ್ 1 ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಉಳಿದಿರ್ತಕ್ಕಂಥವುಗಳಲ್ಲಿ ಏನಿದೆ, ಧಾತು ಆಮೇಲೆ ಅಧಾತು ಅಥವಾ ಎರಡು ಧಾತುಗಳಿದಾವೆ, ಆ ರೀತಿ ಇರತಕ್ಕಂಥದ್ದಿದೆ. ಬಟ್ ಎರಡು ಅಧಾತುಗಳು ಕೂಡಿ ಆಗಿತ್ತು ಅಂತಂದ್ರೆ ಅದನ್ನ ಏನಂತೀವಿ, ಕೋವೆಲೆನ್ಸಿಯ ಸಂಯುಕ್ತಗಳು ಅಂತ ಕರಿತೀವಿ. ಆಪ್ಷನ್ ನಂಬರ್ 1 ಇದಕ್ಕೆ ಏನಾಗ್ತೈತಿ, ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. ಎರಡನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ. ಈ ಸ್ಕ್ರೀನ್ ಮೇಲಿರುವಂತಹ ಪ್ರಶ್ನೆಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಏನಿದೆ ಪ್ರಶ್ನೆಯಲ್ಲಿ, ಗಾಳಿಯ ವಕ್ರೀಭವನ ಸೂಚ್ಯಾಂಕ ಏನು ಅಂತ ಕೇಳಿದ್ರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗೈತಿ ಗಾಳಿದು ಅಂತ ಕೇಳಿದ್ರೆ, ಸೊ ಇಲ್ಲಿ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ತಕ್ಕಂಥದ್ದು 1 ಆಗಿರ್ತೈತೆ ಅಂತ ಹೇಳ್ತೇವೆ. ಬಟ್ ಆಪ್ಷನ್ ದಲ್ಲಿ ಅದು ಇಲ್ಲ. ಎಕ್ಸಾಕ್ಟ್ ಆಗಿ ಈ ಒಂದು ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಇರ್ತಕ್ಕಂಥದ್ದು 1.0003 ಇದೆ. 3 0 ಬರಿಬೇಕು, ಆಮೇಲೆ ಲಾಸ್ಟ್ ಗೆ 3 ಬರಿಬೇಕು. 3 0 ಬರಿಬೇಕು, ಲಾಸ್ಟ್ ಗೆ 3 ಬರಿಬೇಕು. ಓಕೆನಾ. ಸೊ ಇದು ಏನು ಗಾಳಿಯ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಗಿರ್ತೈತಿ, ವಕ್ರೀಭವನದ ಸೂಚ್ಯಾಂಕ. ಇದು ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಕೆಲವೊಂದಿಷ್ಟು ಇನ್ನೂ ಇಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಗಳನ್ನ ಕೊಟ್ಟಾರ. ಗಾಡಿದ ಇಲ್ಲಿ ಕೊಟ್ಟಾರ ನೋಡ್ರಿ, ಇಲ್ಲಿ 1.0003 ಕೊಟ್ಟಾರ. ಆಮೇಲೆ ಐಸ್ ಕೊಟ್ಟಾರು 1.31 ಇದೆ. ಆಮೇಲೆ ನೀರಿನ ರಿಫ್ರಾಕ್ಟಿವ್ ಇಂಡೆಕ್ಸ್ 1.33 ಇದೆ. ಆಲ್ಕೋಹಾಲದ 1.36, ಕೆರೋಸಿನ್ 1.44 ಇದೆ. ಈ ರೀತಿ ಇವು ಎಲ್ಲಾ ಇಂಡೆಕ್ಸ್ ಗಳು ಏನಿದಾವಲ್ಲ ಇವೆಲ್ಲವೂ ನಿಮ್ಗೆ ಗೊತ್ತಿರಬೇಕು. ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೂಡ ಕೊಡಬಹುದು. ಆಮೇಲೆ ಇವುಗಳನ್ನ ಏರಿಕೆ ಕ್ರಮದಲ್ಲಿ ಬರೆಯಿರಿ, ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳ್ತಾರೆ. ಸೊ ಇದ್ರೊಳಗೆ NCERT ಬುಕ್ ಒಳಗೆ ಏನೆಲ್ಲಾ ಮಾಹಿತಿಯನ್ನ ಕೊಟ್ಟಾರ ಈ ರೀತಿ ಬಾಕ್ಸ್ ಒಳಗ ಅವೆಲ್ಲ ಬೈಹಾರ್ಟ್ ಮಾಡಿ ಇಟ್ಕೋಬೇಕು. ಓಕೆನಾ, ರೈಟ್. ಇದನ್ನು ಕೂಡ ಸ್ಕ್ರೀನ್ ಶಾಟ್ ತಕೊಂಡು ನೀವು ನಿಮ್ಮ ನೋಟ್ಸ್ ಒಳಗ ಬರೆದಿಟ್ಕೊಳ್ರಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಗಳು ಇವೆಲ್ಲಾನು ಎಲ್ಲಾ ಮಟೀರಿಯಲ್. ನೆಕ್ಸ್ಟ್ ಪ್ರಶ್ನೆ, ಎರಡು ಪಾರದರ್ಶಕ ಮಾಧ್ಯಮಗಳನ್ನು ಬೇರ್ಪಡಿಸುವ ಇಂಟರ್ಫೇಸ್ ನಲ್ಲಿ ಬೆಳಕಿನ ಕಿರಣದ ಪತನದ ಮಾರ್ಗವನ್ನು ಚಿತ್ರದಲ್ಲಿ ತೋರಿಸಲಾಗಿದೆ. ಎಗೆ ಸಂಬಂಧಿಸಿದಂತೆ ಮಾಧ್ಯಮ ಬಿಯ ವಕ್ರೀಭವನ ಸೂಚ್ಯಾಂಕ ಏನು ಅಂತ ಹೇಳಿ, ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗಿರ್ತೈತಿ. ವಾಟ್ ಈಸ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಂ ಬಿ ದ ಕೇಳ್ಯಾರ ಅಂತಂದ್ರ ಇಂಡೆಕ್ಸ್ ಏನ್ ಬರಿಬೇಕು ನಾವು, ಮ್ಯಾಲ್ ಬರಿತೀವಿ, ಇಲ್ಲಿ ಕೆಳಗ್ ಬರಿತೀವಿ. ರಿಫ್ರಾಕ್ಟಿವ್ ಇಂಡೆಕ್ಸ್ ಬಿ ಡಿವೈಡೆಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಎ ಆಗಿರ್ತೈತಿ. ಸೊ ಇಲ್ಲಿ ರೇಖೆ ಯಾವ ರೀತಿ ಹೋಗೈತಿ ನೋಡ್ರಿ. ಇಲ್ಲಿ ನೋಡ್ರಿ, ಇದರ ಬಗ್ಗೆ ಈಗಾಗಲೇ ನಾ ಹೇಳೀನಿ. ಇಲ್ಲಿ ಒಂದು ವಸ್ತು ಐತಿ, ಇಲ್ಲಿ ಒಂದು ವಸ್ತು ಐತಿ, ಎರಡು ವಸ್ತುಗಳಿದಾವ ಇಲ್ಲಿ, ಹೌದಾ, ಎರಡ ವಸ್ತುಗಳಿದಾವ. ಸೊ ಈಗ ಇಲ್ಲಿ ಯಾವ ರೀತಿ ರೇಖೆ ಹೋಗ್ಬೇಕು ಅಂತಂದ್ರ, ಈ ಮಾಧ್ಯಮದಿಂದ ರೇಖೆ ಇರ್ತಕ್ಕಂಥದ್ದು ಈ ರೀತಿ ನೇರವಾಗಿ ಹೋತು ಅಂತಂದ್ರ ಎರಡುಗಳ ರಿಫ್ರಾಕ್ಟಿವ್ ಇಂಡೆಕ್ಸ್ ಸೇಮ್ ಆಗಿರ್ತೈತಿ, ಎರಡುಗಳು ಕೂಡ ವಸ್ತುಗಳು ಸೇಮ್ ಆಗಿರ್ತಾವ, ಹೌದಾ. ಈಗ ಒಂದು ವೇಳೆ ಇಲ್ಲಿರ್ತಕ್ಕಂಥದ್ದು ನೋಡ್ರಿ, ಇಲ್ಲಿರ್ತಕ್ಕಂಥದ್ದು ಬಹಳ ಘನತ್ವ ಆಗಿರುವಂತಹ ಒಂದು ವಸ್ತು ಇತ್ತು ಅಂತ, ಬಹಳ ಡೆನ್ಸ್ ಆಗಿರುವಂತಹ ವಸ್ತು ಇದೆ. ಇಲ್ಲಿರ್ತಕ್ಕಂಥದ್ದು ರೇರರ್ ಆಗಿರುವಂತಹ ವಸ್ತು ಇತ್ತು ಅಂತಂದ್ರ, ಅಂದ್ರ ಡೆನ್ಸಿಟಿ ಇರ್ತಕ್ಕಂಥದ್ದು ಕಡಿಮೆ ಇತ್ತು ಅಂತಂದ್ರ, ಆ ಟೈಮ್ದಲ್ಲಿ ಡೆನ್ಸ್ ದಿಂದ ರೇರರ್ ವರೆಗೆ ಒಂದು ಬೆಳಕಿನ ರೇಖೆ ಇರ್ತಕ್ಕಂಥದ್ದು ಚಲಿಸ್ತು ಅಂತಂದ್ರ ಅದು ಏನಾಗ್ತೈತಿ, ಈ ಸೈಡ್ ಇರ್ತಕ್ಕಂಥದ್ದು ಬಾಗ್ತೈತಿ, ಹೌದಾ. ಹಾಗಾಗಿ ಇಲ್ಲಿ ಏನು ಅಂತಂದ್ರ ಇದರದ ಬೆಲೆ ಏನಾಗ್ತೈತಿ ಅಂತಂದ್ರ 1ಕ್ಕಿಂತ ಕಡಿಮೆ ಆಗಿರ್ತೈತಿ. ಇದರದ ಬೆಲೆ ಏನಾಗಿರ್ತೈತಿ, ಬಿಯ ಒಂದು ಎಗೆ ನಾವು ಎಗೆ ನೋಡ್ರಿ, ಇಲ್ಲಿ ಬಿ ಯ ಬೆಲೆ ಏನಾಗಿರ್ತೈತಿ, ಇಲ್ಲಿ 1ಕ್ಕಿಂತ ಕಡಿಮೆ ಆಗಿರ್ತೈತಿ ಎಗೆ ಹೋಲಿಸಿದಾಗ. ಸೊ ಎಗೆ ಹೋಲಿಸಿದಾಗ ಬಿ ಯ ಬೆಲೆ 1ಕ್ಕಿಂತ ಕಡಿಮೆ ಆಗಿರ್ತೈತಿ. ಯಾಕಂದ್ರೆ ಇದು ಡೆನ್ಸ್ ಐತಿ, ಇದು ರಿಯರರ್ ಐತಿ. ಒಂದು ವೇಳೆ ಇಲ್ಲಿ ಮೇಲೆ ಇರ್ತಕ್ಕಂಥದ್ದು ರಿಯರರ್ ಇತ್ತು ಅಂತಂದ್ರ, ಆಮೇಲೆ ಕೆಳಗೆ ಡೆನ್ಸ್ ಇತ್ತು ಅಂತಂದ್ರ ಅವಾಗ ಹೆಂಗಾಗ್ತೈತಿ, ಈ ರೇಖೆ ಇರ್ತಕ್ಕಂಥದ್ದು ಈ ಸೈಡ್ ಬಾಗ್ತೈತಿ, ಹೌದಾ. ಇದು ನಿಮಗೆ ಮಾಹಿತಿ ಗೊತ್ತಿರಬೇಕು. ಆಪ್ಷನ್ ನಂಬರ್ ಡಿ ಇರ್ತಕ್ಕಂಥದ್ದು ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ನೆಕ್ಸ್ಟ್ ಪ್ರಶ್ನೆ, ಮೂಳೆಗಳನ್ನು ಡ್ಯಾಶ್ ಎಂದು ಕರೆಯಲಾಗುವ ಮತ್ತೊಂದು ರೀತಿಯ ಸಂಯೋಜಕ ಅಂಗಾಂಶದಿಂದ ಪರಸ್ಪರ ಸಂಪರ್ಕಿಸಬಹುದು. ಅಂದ್ರೆ ಮೂಳೆ ಐತೆ ಅಂತ ತಿಳ್ಕೊರಿ. ಒಂದು ಏನಿದೆ ಇಲ್ಲಿ ಒಂದು ಮೂಳೆ ಇದೆ. ಸೊ ಈ ಮೂಳೆ ಇರ್ತಕ್ಕಂಥದ್ದು ಹೆಂಗ್ ತೆಗಿಬೇಕು ಮೂಳೆ, ಓಕೆ, ಈ ರೀತಿ
ಇದು ಏನು ಅಂತಂದ್ರೆ ಒಂದು ಮೂಳೆ, ಹೌದಾ? ಈ ಮೂಳೆ ಇದೆ, ಆಮೇಲೆ ಇನ್ನೊಂದು ಮೂಳೆ ಇಲ್ಲಿದೆ, ಹೌದಾ? ಈ ಮೂಳೆಗಳ ನಡುವೆ ಏನು ಜಾಯಿಂಟ್ ಇರ್ತೈತ್ಲಾ, ಈ ಮೂಳೆಗಳ ಜಾಯಿಂಟ್ ಗೆ ಏನಂತ ಕರೀತಾರು ಅಂತ ಕೇಳ. ಈ ಮೂಳೆಗಳ ನಡುವೆ ಇರುವಂತಹ ಜಾಯಿಂಟ್ ಗೆ ಏನಂತ ಕರೀತಾರೆ? ಮೂಳೆಗಳ ನಡುವೆ ಇರುವಂತಹ ಜಾಯಿಂಟ್ ಗೆ ಏನಂತ ಕರೀತಾರ ಅಂತ ಕೇಳ್ಯಾರ. ಆಪ್ಷನ್ಸ್ ಗಳನ್ನ ನೋಡ್ರಿ, ಟೆಂಡನ್ ಇದೆ, ಕಾರ್ಟಿಲೇಜ್ ಇದೆ, ಮ್ಯಾಟ್ರಿಕ್ಸ್ ಇದೆ, ಆಮೇಲೆ ಲಿಗಾಮೆಂಟ್ ಇದೆ. ಸೊ ಮೂಳೆಗಳ ನಡುವೆ ಜಾಯಿಂಟ್ ಏನಂತ ಕರಿತೀವಿ ನಾವು? ಲಿಗಾಮೆಂಟ್ ಅಂತ ಕರಿತೀವಿ. ಬಯಾಲಜಿದಲ್ಲಿ ಕ್ಲಾಸ್ ದಲ್ಲಿ ಡಿಟೇಲ್ ಆಗಿ ಹೇಳೀನಿ. ಮೂಳೆಗಳ ಜೋಡಣೆಗೆ ಏನಂತ ಕರಿತೀವಿ, ಮೂಳೆ ಮತ್ತು ಸ್ನಾಯುಗಳ ಜೋಡಣೆಗೆ ಏನಂತ ಕರಿತೀವಿ, ಆಮೇಲೆ ಸ್ನಾಯುಗಳ ಜೋಡಣೆಗೆ ಏನಂತ ಕರಿತೀವಿ. ಮೂರು ಟರ್ಮ್ಸ್ ಗಳು ಬರ್ತಾವ, ಮೂರು ಟರ್ಮ್ಸ್ ನಿಮ್ಗ ನೆನಪಿರ್ಬೇಕು. ಬಟ್ ಇಲ್ಲಿ ಮೂಳೆಗಳ ನಡುವೆ ಜೋಡಣೆಗೆ ಏನಂತ ಕರಿತೀವಿ? ಲಿಗಾಮೆಂಟ್ ಅಂತ ಕರಿತೀವಿ. ಈಗ ನನಗ ಒಂದು ಕಮೆಂಟ್ ಮಾಡ್ಬೇಕು, ಏನು ಅಂತಂದ್ರ ಇಲ್ಲಿ ಒಂದು ಏನಿದೆ, ಬೋನ್ ಇದೆ, ಹೌದಾ? ಇದು ಒಂದು ಬೋನ್, ಆಮೇಲೆ ಇಲ್ಲಿ ಒಂದು ಮಸಲ್ ಇದೆ, ಹೌದಾ? ಇದೊಂದು ಮಸಲ್. ಬೋನ್ ಮತ್ತು ಸ್ನಾಯು ಇದೆ, ಮೂಳೆ ಮತ್ತು ಸ್ನಾಯು ಇದೆ. ಇವುಗಳ ನಡುವಿನ ಜಾಯಿಂಟ್ ಗೆ ಏನಂತ ಕರಿತೀವಿ? ನನಗ ಈ ವಿಡಿಯೋದೊಳಗ ನನಗ ಕಮೆಂಟ್ ಮಾಡಿ ಹೇಳ್ಬೇಕ ಆನ್ಸರ್. ಓಕೆನಾ? ನೆಕ್ಸ್ಟ್ ಪ್ರಶ್ನೆ 5ನೇದು. ಈ ಕೆಳಗಿನ ಯಾವ ಲೋಹವು ತಣ್ಣೀರಿನೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ? ತಣ್ಣೀರಿನೊಂದಿಗೆ ಈಗಾಗಲೇ ಇದರ ಹಿಂದಿನ ಕ್ಲಾಸ್ ದಲ್ಲಿಯೂ ಕೂಡ ಒಂದು ಪ್ರಶ್ನೆ ಬಂದಿತ್ತು ಈ ರೀತಿ ಇರ್ತಕ್ಕಂಥದ್ದು. ಕೋಲ್ಡ್ ವಾಟರ್ ದಲ್ಲಿ ಯಾವ್ದು ಪ್ರತಿಕ್ರಿಯೆ ಆಗ್ತಾವು, ಹೌದಾ? ಆಮೇಲೆ ಹಾಟ್ ವಾಟರ್ ದಲ್ಲಿ ಯಾವ್ದು ಪ್ರತಿಕ್ರಿಯೆ ಆಗ್ತಾವು, ಹಾಟ್ ವಾಟರ್ ದಲ್ಲಿ ಯಾವ್ಯಾವ ಇಲ್ಲಿ ತಣ್ಣೀರಿನಲ್ಲಿ ಪ್ರತಿಕ್ರಿಯಿಸುವುದಿಲ್ಲ ಅಂತ ಹೇಳ್ಯಾರ. ನೋಡ್ರಿ, ಇಲ್ಲಿ ಪೊಟ್ಯಾಷಿಯಂ ಇರ್ತಕ್ಕಂಥದ್ದು ವಾಟರ್ದೊಳಗೆ ಪ್ರತಿಕ್ರಿಯಿಸ್ತೈತಿ, ಹೌದಾ? ಆಮೇಲೆ ಸೋಡಿಯಂ ಕೂಡ ಪ್ರತಿಕ್ರಿಯಿಸ್ತೈತಿ, ಕ್ಯಾಲ್ಸಿಯಂ ಕೂಡ ಪ್ರತಿಕ್ರಿಯಿಸ್ತೈತಿ. ಬಟ್ ಮ್ಯಾಗ್ನೀಷಿಯಂ ಇರ್ತಕ್ಕಂಥದ್ದು ಇದು ಪ್ರತಿಕ್ರಿಯಿಸಬೇಕು ಅಂತಂದ್ರೆ ಅದಕ್ಕೆ ಏನ್ ಬೇಕು? ಹಾಟ್ ವಾಟರ್ ಬೇಕು. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ನಂಬರ್ ಬಿ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೋಡಿ, ಎಲ್ಲ ರಿಪೀಟ್ ಕ್ವಶನ್ ಇರ್ತಾವ, ಅಲ್ಲಿಂದ ಅಲ್ಲೇ ಇರ್ತೈತಿ ಎಲ್ಲ ಆನ್ಸರ್. ಈಗ ಒಂದು ಕ್ವಶನ್ ಅನ್ನ ಡಿಟೇಲ್ ಆಗಿ ನೀವು ಸ್ಟಡಿ ಮಾಡಿದ್ರಿ ಅಂತಂದ್ರ ಅದಕ್ಕೆ ಏನ್ ನಾ ಎಕ್ಸ್ಪ್ಲನೇಷನ್ ಮಾಡಾಕತ್ತೀನಿ, ಸರಿಯಾಗಿ ನೋಟ್ಸ್ ಮಾಡಿ ಬರ್ಕೊಂಡಿದ್ರಿ ಅಂತಂದ್ರ ಅದೇ ರೀತಿ ಕ್ವಶನ್ಸ್ ಗಳು ಬರ್ತಾವ. ನೋಡ್ರಿ, ಬೇಕಾದ್ರೆ ನೀವು ನಾಳೆ RRB ಗ್ರೂಪ್ ಡಿ ಎಕ್ಸಾಮ್ ಎಷ್ಟು ಶಿಫ್ಟ್ ಗಳು ಆಗ್ತಾವಲ್ಲ ಅದ್ರೊಳಗೆ ಇದೇ ರೀತಿ ಕ್ವಶನ್ಸ್ ಗಳು ಬಂದಿರ್ತಾವ. ಈ ಕ್ಲಾಸಸ್ ಗಳನ್ನ ನೋಡದೆ ಹಂಗ ಹೋದ್ರಿ ಅಂತಂದ್ರ ಖಂಡಿತ ಪಶ್ಚಾತ್ತಾಪ ಪಡ್ತೇರಿ, ಹೌದಾ? ಈಗ ಟೈಮ್ ಐತಿ, ಸ್ಟಡಿ ಮಾಡ್ರಿ, ಜಾಬ್ ಬೇಗನ ತಗೊಳ್ರಿ. ಯಾವ್ದಾರ ಮೊದ್ಲು ಒಂದ್ ಜಾಬ್ ತಗೊಳ್ರಿ, ಗೌರ್ಮೆಂಟ್ ಜಾಬ್. ಆಮೇಲೆ ಮುಂದಿನ ಜಾಬ್ಗಳು ಬಾಳ ಇರ್ತಾವ ನಿಮಗ್ ಸ್ಟಡಿ ಮಾಡಾಕ, ತಗೊಳಕ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಈ ಕೆಳಗಿನ ಯಾವ ಲೋಹವು ಭೂಮಿಯ ಹೊರಪದರದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರ್ತೈತಿ ಅಂತ ಕೇಳ್ಯಾರ. ಯಾವ್ದು ಮುಕ್ತ ಸ್ಥಿತಿಯಲ್ಲಿ ಸಿಗ್ತೈತಿ ನಮಗ? ಅಲ್ಯೂಮಿನಿಯಂ ಇದೆ, ಸೋಡಿಯಂ ಇದೆ, ಆಮೇಲೆ ಇನ್ನೊಂದ್ ಯಾವ್ದೈತ್ರಿ? ಸೋಡಿಯಂ ಇದೆ, ಸತು ಇದೆ, ಆಮೇಲೆ ಇನ್ನೊಂದು ಚಿನ್ನ ಇರ್ತಕ್ಕಂಥದ್ದು ಇದೆ. ನೋಡ್ರಿ, ಯಾವಾಗ್ಲೂ ಕೂಡ ಇದು ನಮ್ಮ ಭೂಮಿ ಇದೆಯಾ, ಭೂಮಿಯ ಮೇಲೆ ಇರ್ತಕ್ಕಂತಹ ಏನ್ ಕ್ರಸ್ಟ್ ಐತಿ, ಇದಕ್ಕೆ ಏನಂತೇವಿ ನಾವು? ಕ್ರಸ್ಟ್ ಅಂತ ಕರಿತೀವಿ. ಈ ಕ್ರಸ್ಟದಲ್ಲಿ ಯಾವ ಧಾತು, ಯಾವ ಲೋಹದ ಪ್ರತಿಕ್ರಿಯೆ ಕಡಿಮೆ ಇರ್ತೈತಿ, ಅದು ನಮಗ ಮುಕ್ತವಾಗಿ ಸಿಗ್ತೈತಿ. ಯಾವ ಲೋಹಗಳ ಪ್ರತಿಕ್ರಿಯೆ ಅಂತಂದ್ರೆ ವಾತಾವರಣದೊಂದಿಗೆ ಪ್ರತಿಕ್ರಿಯಿಸ್ತಾವು ಅಂತವುಗಳು ಮುಕ್ತವಾಗಿ ನಮಗ್ ಸಿಗೋದಿಲ್ಲ. ಅವುಗಳು ಬೇರೆ ಧಾತು ಅಥವಾ ಬೇರೆ ಲೋಹಗಳೊಂದಿಗೆ ಜಾಯಿಂಟ್ ಆಗಿ ಎರಡೆರಡು ಮೂರ್ ಮಿಕ್ಸ್ ಆಗಿ ನಮಗ ಸಿಗ್ತಾವ, ಹೌದಾ? ಅದಕ್ಕೆ ಉದಾಹರಣೆ ಏನು ಅಂತಂದ್ರ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇರ್ತಕ್ಕಂಥದ್ದಾಗಿರ್ಬಹುದು, ಕ್ಯಾಲ್ಸಿಯಂ ಸಲ್ಫೇಟ್ ಆಗಿರಬಹುದು, ಆಮೇಲೆ ಜಿಂಕ್ ಸಲ್ಫೇಟ್ ಆಗಿರಬಹುದು. ಇವುಗಳು ಏನಾಗ್ತಾವು ಅಂತಂದ್ರ ಮುಕ್ತವಾಗಿ ನಮಗ ಭೂಮಿಯ ಮೇಲೆ ಸಿಗಂಗಿಲ್ಲ, ಹೌದಾ? ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್ ಇವುಗಳ ರಿಯಾಕ್ಷನ್ಸ್ ಹೆಂಗಿರ್ತೈತಿ ಅಂತಂದ್ರ ಭೂಮಿಯ ಮೇಲೆ ಇದ್ದು ಅಂತಂದ್ರ ವಾತಾವರಣ ಅಥವಾ ನೀರಿಗೆ ಬಹಳ ಬೇಗನೆ ಪ್ರತಿಕ್ರಿಯಿಸ್ತಾವ. ಅದ್ರ ಸಲುವಾಗಿ ಇವು ಬೇರೆದವ್ರ ಜೊತೆಗೆ ಜಾಯಿಂಟ್ ಆಗಿ ನಮಗ್ ಸಿಗ್ತಾವ. ಆಮೇಲೆ ನಮಗ್ ಜಿಂಕ್ ಬೇಕು ಅಂತಂದ್ರೆ ಸಲ್ಫೇಟ್ ಅನ್ನ ಬೇರೆ ಮಾಡಿ, ಜಿಂಕ್ ಬೇರೆ ಮಾಡಿ ಅದನ್ನ ನಾವು ಪಡ್ಕೋತೇವಿ. ಸೊ ಹಾಗೆ ಮುಕ್ತವಾಗಿ ಸಿಗಬೇಕು ಅಂತಂದ್ರೆ ಇವುಗಳಲ್ಲಿ ಯಾವ್ದು ಅಂತ ಕೇಳ್ಯಾರ. ಇದು ಕೂಡ ಮುಕ್ತವಾಗಿ ಸಿಗಂಗಿಲ್ಲ, ಇದು ಸಿಗಂಗಿಲ್ಲ, ಇದು ಕೂಡ ಸಿಗಂಗಿಲ್ಲ. ಯಾವ್ದು ಮುಕ್ತವಾಗಿ ಸಿಗ್ತೈತಿ ನಮಗ? ಗೋಲ್ಡ್, ಚಿನ್ನ ಇರ್ತಕ್ಕಂಥದ್ದು ಮುಕ್ತವಾಗಿ ಸಿಗ್ತಾ ಇದೆ. ಸೊ ಹಾಗಾಗಿ ಇದರ ಒಂದು ರಿಯಾಕ್ಟಿವಿಟಿ ಇರ್ತಕ್ಕಂಥದ್ದು ಅಥವಾ ಪ್ರತಿಕ್ರಿಯೆ ಹೆಂಗಿರ್ತೈತಿ? ಕಡಿಮೆ ಇರ್ತೈತಿ ಗೋಲ್ಡ್. ಅದ್ರ ಸಲುವಾಗಿ ಮುಕ್ತವಾಗಿ ಸಿಗ್ತೈತಿ ನಮಗ. ಆಪ್ಷನ್ ನಂಬರ್ 4 ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ.
6ನೇ ಪ್ರಶ್ನೆ ಶಬ್ದದ ವೇಗ ಅಂತ ಹೇಳಿ ಕೇಳ್ಯಾರ. ಶಬ್ದದ ವೇಗ, ಈಗಾಗಲೇ ಶಬ್ದದ ವೇಗದ ಡಿಜಿಟ್ ಇರ್ತಕ್ಕಂಥದ್ದು ನೀವು ನೆನಪ ಇಟ್ಕೊಂಡಿದ್ರಿ, ಬಟ್ ಇಲ್ಲಿ ಸೆಂಟೆನ್ಸ್ ಒಳಗ್ ಪಟ್ಟಾರ ನಮಗ್ ಶಬ್ದದ ವೇಗ ಏನಾಗಿರ್ತೈತಿ ಅಂತೇಳಿ. ನೋಡ್ರಿ, ಒಂದ್ ತಿಳ್ಕೊಬೇಕು ಏನು ಅಂತಂದ್ರ ಶಬ್ದದ ವೇಗ ಇರ್ತಕ್ಕಂಥದ್ದು ಏನಿರ್ತೈತಿ ಅಂತಂದ್ರ, ಶಬ್ದದ ವೇಗ ಇರುವಂತದ್ದು ಯಾವ ವಾತಾವರಣದಲ್ಲಿ ಟೆಂಪರೇಚರ್ ಏನ್ ಹೇಳ್ರಿ, ವಾತಾವರಣದಲ್ಲಿ ಉಷ್ಣತೆ ಇರ್ತಕ್ಕಂಥದ್ದು ಹೆಚ್ಚ ಆಗಾಕತ್ತಿತ್ತು ಅಂತಂದ್ರ ಸೌಂಡ್ ದ ಸ್ಪೀಡ್ ಕೂಡ ಏನಾಗ್ತೈತಿ, ಸೌಂಡ್ ದ ಸ್ಪೀಡ್ ಕೂಡ ಏನಾಗ್ತೈತಿ, ಹೆಚ್ಚಾಗ್ತೈತಿ. ಈ ಒಂದು ಲೈನ್ ಇರ್ತಕ್ಕಂಥದ್ದು ನೆನಪಿಟ್ಕೊಳ್ರಿ. ಟೆಂಪರೇಚರ್ ಆದಂಗ ಏನಾಗ್ತೈತಿ, ಸೌಂಡ್ ದ ಸ್ಪೀಡ್ ಹೆಚ್ಚಾಗ್ತೈತಿ. ಈಗ ಬೇಸಿಗೆ ಕಾಲ ಒಳಗೆ ಏನಾಗ್ತೈತಿ ಹೇಳ್ರಿ, ಸೌಂಡ್ ದ ಸ್ಪೀಡ್ ಹೆಚ್ಚಿರ್ತೈತಿ, ಬಹಳ ದೂರದವರೆಗೆ ಕೇಳಿಸ್ತೈತಿ, ಸ್ಪೀಡ್ ವರೆಗೆ ಹೋಗ್ತೈತಿ. ಅದೇ ರೀತಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಅವಾಗ ಏನಾಗ್ತೈತಿ ಹೇಳ್ರಿ, ಟೆಂಪರೇಚರ್ ಇರ್ತಕ್ಕಂಥದ್ದು ಕಡಿಮೆ ಇರ್ತೈತಿ, ಸೌಂಡ್ ಸ್ಪೀಡ್ ಕೂಡ ಕಡಿಮೆ ಆಗಿರ್ತೈತಿ. ಸೊ ಹಾಗಾಗಿ ಇಲ್ಲಿ 4ನೇ ಆಪ್ಷನ್ ಇದೆ ನೋಡ್ರಿ, ಮೋರ್ ಇನ್ ಸಮ್ಮರ್ ಅಂದ್ರ ಬೇಸಿಗೆ ಕಾಲ. ಚಳಿಗಾಲಕ್ಕಿಂತ ಬೇಸಿಗೆ ಕಾಲದಲ್ಲಿ ಏನಿರ್ತೈತಿ, ಹೆಚ್ಚಿರ್ತೈತಿ. ಚಳಿಗಾಲದಲ್ಲಿರುವಂತ ಸ್ಪೀಡ್ಕ್ಕಿಂತ ಬೇಸಿಗೆ ಕಾಲದಲ್ಲಿ ಸೌಂಡ್ ದ ಸ್ಪೀಡ್ ಹೆಚ್ಚಿರ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸರಣ ಪ್ರತಿಫಲನದ ಉದಾಹರಣೆ ಆಗಿದೆ? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಡಿಫ್ಯೂಸ್ ರಿಫ್ಲೆಕ್ಷನ್? ಸೊ ನೋಡ್ರಿ, ರಿಫ್ಲೆಕ್ಷನ್ ಒಳಗ ಪ್ರತಿಫಲನ ಒಳಗ 2 ಪ್ರಕಾರದ ಪ್ರತಿಫಲನ ಬರ್ತಾವ ಅಂತ ಹೇಳಿ NCERT ಒಳಗಿದೆ. ಒಂದು ನೆಲ ಇರ್ತಕ್ಕಂಥದ್ದು ಸರ್ಫೇಸ್ ಏನಿದೆ ಸಮಾಂತರವಾಗಿದ್ದಾಗ ಈ ರೀತಿ ಇರುವಂತಹ ಕಿರಣಗಳು ಬಂದು ಕರೆಕ್ಟ್ ಒಂದು ದಿಕ್ಕಿಗೆ ಹೋಗ್ತಾವ. ಅಂದ್ರ ಪ್ಯಾರಲಲ್ ಆಗಿ ಏನಾಗ್ತಾವ, ಈ ರೀತಿ ಇರ್ತಕ್ಕಂಥದ್ದು ಹೋಗ್ತಿರ್ತಾವ. ಹೌದಾ? ಅಂದ್ರ ಇವುಗಳ ದಿಕ್ಕು ಅಥವಾ ಡೈರೆಕ್ಷನ್ಸ್ ಚೇಂಜ್ ಆಗಂಗಿಲ್ಲ. ಇದು ಒಂದು. ಇನ್ನೊಂದ್ ಹೆಂಗಂತಂದ್ರ ಸರ್ಫೇಸ್ ಇರ್ತಕ್ಕಂಥದ್ದು ಈ ರೀತಿ ಮೇಲೆ ಕೆಳಗ ಇತ್ತು ಅಂತಂದ್ರ ಅವಾಗ ಇಲ್ಲಿ ಬಿದ್ದಿರುವಂತಹ ಕಿರಣ ಇರ್ತಕ್ಕಂಥದ್ದು ಹಿಂಗ ಹೋಗಬಹುದು, ಆಮೇಲೆ ಇಲ್ಲಿ ಬಿದ್ದಿರುವಂತಹ ಕಿರಣ ಹಿಂಗ ಹೋಗಬಹುದು, ಆಮೇಲೆ ಇಲ್ಲಿ ಬಿದ್ದಿರುವಂತಹ ಕಿರಣ ಹಿಂಗನು ಕೂಡ ಹೋಗಬಹುದು. ಸೊ ಇದಕ್ಕೇನಂತೇವಿ ನಾವು, ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತೇವಿ. ಇದಕ್ಕೇನಂತೇವಿ, ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತೀವಿ. ಹೌದಾ? ಸೊ ಹಾಗಾಗಿ ಯಾವ್ದ್ರ ಮೇಲೆ ನಿರ್ಭರ ಆಗಿರ್ತೈತಿ ನೋಡ್ರಿ, ಇಲ್ಲಿ ಈಗ ಕನ್ನಡಿ ಸಮತಲ ಇರ್ತೈತಿ, ನೇರವಾಗಿ ಹೋಗ್ತೈತಿ, ಅದು ಡಿಫ್ಯೂಸ್ ರಿಫ್ಲೆಕ್ಷನ್ ಆಗಂಗಿಲ್ಲ. ಆಮೇಲೆ ನಿಶ್ಚಲ ಅಂತಂದ್ರ ನೀರ್ ನಿಂತಿರುವಂತಹ ನೀರು. ಆಮೇಲೆ ಕನ್ನಡಿಗಳಿಂದ ಪ್ರತಿಬಿಂಬ ಅದು ನೇರವಾಗಿ ಹೋಗ್ತೈತಿ. ರಸ್ತೆಯಿಂದ ಪ್ರತಿಬಿಂಬ ನೋಡ್ರಿ, ರಸ್ತೆ ಇರ್ತಕ್ಕಂಥದ್ದು ಮೇಲೆ ಕೆಳಗೆ ಇರೋದರಿಂದ ಅದರ ಪ್ರತಿಬಿಂಬ ಬೇರೆ ಬೇರೆ ಕಡೆ ಹೋಗ್ತೈತಿ, ಅದನ್ನ ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತ ಕರಿತೀವಿ ನಾವು. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಸೊ ಇಲ್ಲಿ ನೋಡ್ಬಹುದು ನೀವು, ಚಿತ್ರದಲ್ಲಿಯೂ ಕೂಡ ಇದೆ. ರೆಗ್ಯುಲರ್ ರಿಫ್ಲೆಕ್ಷನ್ ಈ ರೀತಿ ಇರ್ತೈತಿ, ಆಮೇಲೆ ಇರ್ರೆಗ್ಯುಲರ್ ರಿಫ್ಲೆಕ್ಷನ್, ಇದಕ್ಕ ಡಿಫ್ಯೂಸ್ ರಿಫ್ಲೆಕ್ಷನ್ ಅಂತೇಳಿ ಈ ರೀತಿ ಹೋಗ್ತಾವ. ಇಲ್ಲಿ ನೆಲ ಇರ್ತಕ್ಕಂಥದ್ದು ಸಮತಲವಾಗಿ ಇಲ್ಲ. 1.2 ಸೆಂಟಿಮೀಟರ್ ಎತ್ತರದ ವಸ್ತುವನ್ನು 20 ಸೆಂಟಿಮೀಟರ್ ಫೋಕಲ್ ಉದ್ದದ ಕಾನ್ಕೇವ್ ಕನ್ನಡಿಯ ಮುಂದೆ 30 ಸೆಂಟಿಮೀಟರ್ ಇರಿಸಿದಾಗ ಕನ್ನಡಿಯಿಂದ 60 ಸೆಂಟಿಮೀಟರ್ ದೂರದಲ್ಲಿ ನಿಜವಾದ ಚಿತ್ರ ಸಿಗುತ್ತದೆ. ಆಮೇಲೆ ರೂಪುಗೊಂಡ ಚಿತ್ರದ ಎತ್ತರ ಎಷ್ಟು ಅಂತ ಕೇಳ್ಯಾರ. ಇಲ್ಲಿ ಹೈಟ್ ಅನ್ನ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಕಂಡುಹಿಡಿಬೇಕು. ಹೌದಾ? ಮೊದಲು ಏನ್ ಮಾಡ್ಬೇಕು ಹೇಳ್ರಿ, ಇದರಲ್ಲಿ ಮ್ಯಾಗ್ನಿಫಿಕೇಶನ್ ಇರ್ತಕ್ಕಂಥದ್ದು ಕಂಡು ಹಿಡಿಬೇಕು. ಮ್ಯಾಗ್ನಿಫಿಕೇಶನ್ ಸೂತ್ರ ಏನಿರ್ತೈತಿ, U/V ಇರ್ತೈತಿ. U ಬೆಲೆ 60 ಐತಿ, ಇಲ್ಲಿ ಅದನ್ನ ಏನ್ ಮಾಡ್ಬೇಕು, ಮೈನಸ್ ದೊಳಗೆ ತಗೋಬೇಕಾಗುತ್ತೆ. ಆಮೇಲೆ V ಯ ಬೆಲೆ ಏನೈತಿ, ಇಲ್ಲಿ V ಯ ಬೆಲೆ ಅಂತಂದ್ರೆ ಎಲ್ಲಿ ಚಿತ್ರ ಮಾಡತೈತಿ, ಅದು 30 ಸೆಂಟಿಮೀಟರ್. ಇದನ್ನು ಕೂಡ ಮೈನಸ್ ದಲ್ಲಿ ತಗೋಬೇಕು. ಯಾಕಂತಂದ್ರ ಮೈನಸ್ ದಲ್ಲಿ ತಗೊಂಡಿವಿ ಅಂತಂದ್ರ ಇದು ಒಂದು ಕಾನ್ಕೇವ್ ಇದೆ. ಕಾನ್ವೆಕ್ಸ್ ಇರ್ತಿತ್ತು ಅಂತಂದ್ರ ಪ್ಲಸ್ ದಲ್ಲಿ ತಗೋತಿದೀವಿ. ಹಾಗಾದ್ರೆ ಮ್ಯಾಗ್ನಿಫಿಕೇಶನ್ ಏನಾಗುತ್ತೆ, ಇಲ್ಲಿ -60 / -30 ಎಷ್ಟು ಬಂತು, ಇಲ್ಲಿ 3 1 3 2 ಅಂದ್ರೆ ಮ್ಯಾಗ್ನಿಫಿಕೇಶನ್ ಅದ ಬೆಲೆ ಎಷ್ಟು ಬಂತು, ಇಲ್ಲಿ 2 ಬಂತು. ಈಗ ಏನ್ ಮಾಡ್ಬೇಕು ಅಂತಂದ್ರ ನಮಗ ಇಮೇಜ್ ಅದ ಹೈಟ್ ಅನ್ನ ಕಂಡು ಹಿಡಿಬೇಕು. ಹೈಟ್ ಆಫ್ ಇಮೇಜ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ, ಹೈಟ್ ಆಫ್ ಆಬ್ಜೆಕ್ಟ್ ಇಂಟು ಮ್ಯಾಗ್ನಿಫಿಕೇಶನ್ ಆಗಿರ್ತೈತಿ. ಹೈಟ್ ಆಫ್ ಆಬ್ಜೆಕ್ಟ್ ಎಷ್ಟು ಕೊಟ್ಟಾರು, ಹೈಟ್ ಆಫ್ ಆಬ್ಜೆಕ್ಟ್ 1.2 ಸೆಂಟಿಮೀಟರ್ ಕೊಟ್ಟಾರು, ಮ್ಯಾಗ್ನಿಫಿಕೇಶನ್ 2 ಬಂದಿದೆ. ಸೊ ಆನ್ಸರ್ ಎಷ್ಟು ಆಗ್ತೈತ್ರಿ ಇದ್ರದ,
ಸಾರಿ, ಇದು -2 ಆಗ್ಬೇಕು. ಇಲ್ಲಿ ಮೈನಸ್ ಚಿಹ್ನೆ ಇದೆ, -2 ಆಗ್ಬೇಕು. ಇದು -2 ಮ್ಯಾಗ್ನಿಫಿಕೇಶನ್. ಸೊ ಎಷ್ಟು ಬಂತು ಇಲ್ಲಿ? 2 -2.4 ಸೆಂಟಿಮೀಟರ್ ಏನಾಗ್ತೈತಿ? ಇಮೇಜ್ ದ ಹೈಟ್ ಆಫ್ ಇಮೇಜ್ ಆಗ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಹೌದಾ? ಓಕೆ, ಸೊ ಇಷ್ಟ ಆಗ್ತಾ ಇದೆಯಾ ಕ್ಲಾಸ್? ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಮೊದಲು ಒಂದು ಕೆಲಸ ಮಾಡ್ರಿ, ಶೇರ್ ಮಾಡ್ರಿ ಎಲ್ಲರಿಗೂ ಕೂಡ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ತಿಳಿಸ್ರಿ. ಇದನ್ನ ಮಾಡಾಕ ಬರೇ 1 ತಾಸು ಅಷ್ಟೇ ಹಿಡಿಯಂಗಿಲ್ಲ ನಮಗ. ಇವೆಲ್ಲ ಕ್ವಶನ್ಸ್ ರೆಡಿ ಮಾಡ್ಕೋಬೇಕು, ಆಮೇಲೆ ಕೆಲವೊಂದಿಷ್ಟು ಚಿತ್ರ ಬರ್ತಾವ, ಚಿತ್ರ ಆಡ್ ಮಾಡ್ಕೋಬೇಕು, ಆಮೇಲೆ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕು ಅಂತಂದ್ರೆ ನನಗೆ ಮಿನಿಮಮ್ 1 ಕ್ಲಾಸ್ ಮಾಡಕ್ ಒಂದು 3 ಗಂಟೆ ಬೇಕಾಗ್ತತಿ. 3 ಗಂಟೆ ಅಪ್ಲೋಡಿಂಗ್ ಅದು ಹಿಡಿದ್ವಿ ಅಂದ್ರೆ 4 ಗಂಟೆನೆ ಬೇಕು. ಬರೇ 1 ತಾಸದ ವಿಡಿಯೋ ಮಾಡಕ್ 4 ಗಂಟೆ ಬೇಕಾಗ್ತೈತಿ ನನಗೆ. ಹಾಗಾಗಿ ನೀವು 1 ತಾಸೊಳಗೆ ನೋಡಿ ಮುಗಿಸಿ ಬಿಡ್ತೇರಿ. ಬಟ್ ಒಂದ್ ಕೆಲಸ ನಮಗ್ ನೀವು ಮಾಡ್ಬೇಕಾಗಿರುವಂತದ್ದು, ಲೈಕ್ ಮಾಡ್ಬೇಕು. ಅದರಿಂದ ನಮಗೂ ಕೂಡ ಒಂದು ಪ್ರೇರಣೆ ಆಗ್ತೈತಿ. ಹೌದಪ್ಪ, ಹುಡುಗರು ನೋಡಾಕತ್ತಾರು, ಬಹಳ ಜನ ನೋಡಾಕತ್ತಾರು, ಆಮೇಲೆ ಎಲ್ಲರಿಗೂ ಹೆಲ್ಪ್ ಆಗಾಕತ್ತೈತಿ, ಅವ್ರಿಗೂ ಇನ್ನಷ್ಟು ವಿಡಿಯೋಸ್ಗಳನ್ನ ಮಾಡಿ ಹಾಕ್ಬೇಕು ಅಂತೇಳಿ. ಆಮೇಲೆ ಶೇರ್ ಮಾಡಿರ ಅಂತಂದ್ರನ್ನ ಎಲ್ಲರೂ ಕೂಡ ನೋಡ್ತಾರೆ. ಎಲ್ಲರೂ ಕೂಡ ನೋಡ್ಲಿ, ನೀವು ಅಷ್ಟ ಸೆಲ್ಫಿಶ್ ಆಗಕ್ ಹೋಗ್ಬೇಡ್ರಿ, ನಾನಷ್ಟ ನೋಡ್ಲಿ, ನಾನಷ್ಟ ಪಾಸ್ ಆಗ್ಲಿ ಅಂತೇಳಿ. ಸೊ ಎಲ್ಲರೂ ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಆಮೇಲೆ ವಿಡಿಯೋಸ್ ಹೆಂಗ್ ಅನ್ಸಾಕತ್ತಾವ ನಿಮಗೆ, ಹೇಗ್ ಅನ್ಸಾಕತ್ತೈತೆ ಅನ್ನೋದು ಕಮೆಂಟ್ ಮಾಡ್ರಿ. ಆಮೇಲೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಲೇಬೇಕು, ಫ್ರೀ ಆಗಿದೆ, ಎಲ್ಲಾ ಫ್ರೀನೇ ಇರ್ತೈತಿ ನಾವ್ ಹೇಳೋದು. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಆದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ನಿಮ್ಮ ಮೊಬೈಲಿಗೆ ಬರ್ತೈತಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಚಾನೆಲ್ ಅನ್ನ. ಓಕೆ, ಬಹಳಷ್ಟು ಕ್ಲಾಸಸ್ಗಳು ಇನ್ನೂ ನಿಮ್ಗೆ ಸಿಗ್ತಾವ. 1 ಮೀಟರ್ ನಾವಿ ದೂರವಿರುವ ಪೀನ್ ದರ್ಪಣದ ವಕ್ರತಾ ಕೇಂದ್ರ ಮತ್ತು ಧ್ರುವದ ನಡುವಿನ ಅಂತರ ಎಷ್ಟು ಅಂತ ಹೇಳಿ ಕಂಡುಹಿಡಿಬೇಕು. ಎಷ್ಟಾಗ್ತೈತ್ರಿ ಅದ್ರದ ರೇಡಿಯಸ್ ಇರ್ತಕ್ಕಂಥದ್ದು ಎಷ್ಟು ಅಂತ ಹೇಳಿ ಕೇಳ್ಯಾರ. ಸೊ ಈಗ ಇಲ್ಲಿ ಒಂದು ಯಾವ್ದೈತಿ, ಪೀನ್ ಮಸೂರ ಐತಿ. ಈ ಪೀನ್ ಮಸೂರದೊಳಗೆ ಏನೈತಿ, ಇಲ್ಲಿ ಫೋಕಲ್ ಲೆಂತ್ ಇರ್ತಕ್ಕಂಥದ್ದು ನಮಗ್ ಪಟ್ಟಾರ ಎಷ್ಟಿದೆ, ಇದು 1 ಮೀಟರ್ ಇದೆ. ಯಾವಾಗ ಇದ್ರ ಸೆಂಟರ್ ಆಫ್ ಕರ್ವೇಚರ್ ಇದ್ರದ ಎಷ್ಟು ಫೋಕಲ್ ಲೆಂತ್ ಇರ್ತೈತಿ, ಅದರ ಡಬಲ್ ಫೋಕಲ್ ಲೆಂತ್ ದ ಡಬಲ್ ಏನಾಗಿರ್ತೈತಿ, ಸೆಂಟರ್ ಆಫ್ ಕರ್ವೇಚರ್ ಆಗಿರುತ್ತದೆ. ಈ ಲೈನ್ ನೆನಪಿಟ್ಕೋಬೇಕು ನೀವು, ಸ್ಟಾರ್ ಮಾರ್ಕ್ ಹಾಕಿ ಬರ್ಕೋರಿ. ಫೋಕಲ್ ಲೆಂತ್ ಏನಾಗಿರ್ತೈತಿ, ಇದ್ರದ ಡಬಲ್ ಕರ್ವೇಚರ್ ಆಫ್ ಸೆಂಟರ್ ಆಫ್ ಕರ್ವೇಚರ್ ಆಗಿದೆ. ಇದ್ರ ಡಬಲ್ ಎಷ್ಟು ಆಗ್ತೈತಿ ಹಂಗಾದ್ರೆ? 2 ಮೀಟರ್ ಆಗ್ತೈತಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಆಗ್ತೈತಿ? 2 ಮೀಟರ್ ಆಗ್ತೈತಿ. ಅದನ್ನ ಕೇಳಾರ ನಮಗ ಪ್ರಶ್ನೆಯಲ್ಲಿ. ಆಪ್ಷನ್ ನಂಬರ್ ಸಿ. ನೋಡಿ ಎಷ್ಟು ಈಸಿ ಐತಿ ಇದು ಕ್ವಶನ್. ಬಟ್ ಗೊತ್ತಿತ್ತು, ಈ ಲೈನ್ ಗೊತ್ತಿತ್ತು ಅಂತಂದ್ರೆ ನಿಮಗ ಈಸಿಯಾಗಿ ಬಿಡಿಸ್ಬೋದು. ಗೊತ್ತಿಲ್ಲ ಅಂದ್ರೆ ಹೆಂಗ್ ಬಿಡ್ಸೋರು ನೀವು? ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಹಾರ್ಮೋನ್ ಉತ್ಪಾದಿಸಲು ಯಾವ ಅಂಶವನ್ನು ಬಯಸ್ತಾ ಇದೆ? ಸೋಡಿಯಂ, ಅಯೋಡಿನ್, ಕ್ಯಾಲ್ಸಿಯಂ, ಆಮೇಲೆ ಪೊಟ್ಯಾಸಿಯಂ. ಯಾವ್ದು ಬೇಕು ಹೇಳ್ರಿ ಇದಕ್ಕ? ಥೈರಾಯ್ಡ್ ಗ್ರಂಥಿಯಿಂದ ನೋಡ್ರಿ, ಥೈರಾಯ್ಡ್ ಗ್ರಂಥಿ ಇರ್ತಕ್ಕಂಥದ್ದು ನಮ್ಮ ಗಂಟಲಿನಲ್ಲಿ ಇರ್ತೈತಿ. ಈ ರೀತಿ ಇರ್ತಕ್ಕಂತಹ ಒಂದು ಥೈರಾಯ್ಡ್ ಗ್ರಂಥಿ ಇರ್ತೈತಿ. ಇದರಿಂದ 2 ತರದ ಹಾರ್ಮೋನ್ಗಳು ಉತ್ಪತ್ತಿ ಆಗ್ತಾವ. ಒಂದು T3 ಮತ್ತು T4 ಅಂತ ಹೇಳಿ. ಸೊ ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? T3ಗೆ ಟ್ರೈಹೈಡ್ರೋಥೈರೋನಿನ್ ಅಂತೇವಿ. T3ಗೆ ಏನಂತೇವಿ? ಟ್ರೈಹೈಡ್ರೋಥೈರೋನಿನ್ ಅಂತೇವಿ. ಆಮೇಲೆ T4ಗೆ ಏನಂತ ಹೇಳಿ ಕರಿತೇವಿ? ಥೈರಾಕ್ಸಿನ್ ಅಂತ ಕರಿತಾ ಇದ್ದೇವೆ. ಸೊ ಈ ಥೈರಾಕ್ಸಿನ್ ಬಿಡುಗಡೆ ಆಗ್ಬೇಕು ಅಂತಂದ್ರೆ ನಮ್ಮ ಶರೀರದಲ್ಲಿ ಅಯೋಡಿನ್ ಇರ್ಬೇಕಾಗುತ್ತೆ. ಅಯೋಡಿನ್ ಇರ್ಲಿಲ್ಲ ಅಂತಂದ್ರೆ ಏನಾಗ್ತೈತಿ? ಥೈರಾಕ್ಸಿನ್ ಬಿಡುಗಡೆ ಆಗಂಗಿಲ್ಲ. ಥೈರಾಕ್ಸಿನ್ ಬಿಡುಗಡೆ ಆಗ್ಲಿಲ್ಲ ಅಂತಂದ್ರೆ ಒಂದು ರೋಗ ಕೂಡ ಬರ್ತಾ ಇದೆ. ಆ ರೋಗದ ಹೆಸರು ಏನು ಅನ್ನೋದನ್ನ ನನಗ ಕಾಮೆಂಟ್ ಒಳಗ ಬೇಕು. ನಿಮ್ಮ ತಯಾರಿ ಕರೆಕ್ಟ್ ಆಗಿ ಆಗಿತ್ತು ಅಂತಂದ್ರ ಆನ್ಸರ್ ಮಾಡ್ತೇರಿ. ಇಲ್ಲ ಅಂತಂದ್ರೆ ಈಸಿ ಕ್ವಶನ್ಸ್ ಅದಾವ. ಇವುಗಳನ್ನ ನೀವು ಆನ್ಸರ್ ಮಾಡ್ಲಿಲ್ಲ ಅಂತಂದ್ರ
ಖಂಡಿತ ನಿಮ್ಮ ಸೆಲೆಕ್ಷನ್ ಆಗಂಗಿಲ್ಲ. ಬಹಳ ಓದ್ಬೇಕು, ಈಗಲಿಂದಲೇ ಓದ್ರಿ, ಇವೆಲ್ಲಾ ಗೊತ್ತಿರ್ಬೇಕು ಮಾಹಿತಿ. ಓಕೆ, ಯಾವ ರೋಗ ಬರ್ತೈತೆ ಹೇಳ್ರಿ ನೋಡೋಣ. ರೈಟ್, ಸೊ ಯಾವ್ದಾಗ್ತೈತೆ? ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಯಾವ ಅಂಗಕವು ಸಸ್ಯಕೋಶಗಳಲ್ಲಿ ಮಾತ್ರ ಕಂಡು ಬರ್ತೈತಿ? ಇದು 1ನೇ ಚಾಪ್ಟರ್ ಸೆಲ್ ಏನ್ ಪಾಠ ಇದೆ ಜೀವಕೋಶಗಳು ಅದ್ರೊಳಗನ ಬಂದಿರ್ತೈತಿ ಇದು ಈ ಎಲ್ಲಾ ಮಾಹಿತಿ. ಬರೇ ಸಸ್ಯಗಳಲ್ಲಿ ಮಾತ್ರ ಇರೋದು ಯಾವ್ದು? ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್, ಲೈಸೋಸೋಮ್, ಆಮೇಲೆ ನ್ಯೂಕ್ಲಿಯಸ್. ನೋಡ್ರಿ, ಒಂದು ಕೋಶ ಇರ್ತೈತಿ, ಆ ಕೋಶದಲ್ಲಿ ಬಹಳಷ್ಟು ಕಣದಂಗಗಳು ಅಂಗಗಳು ಇರ್ತಕ್ಕಂಥದ್ದು ಇರ್ತಾವೆ ಕೋಶದ್ದು. ಈಗ ಸಸ್ಯಕೋಶ ಏನಿರ್ತೈತಲ್ಲ, ಸಸ್ಯ ಜೀವಕೋಶ ಏನಿರ್ತೈತಿ, ಇದರಲ್ಲಿ ಪ್ಲಾಸ್ಟಿಡ್ ಅಂತ ಹೇಳಿ ಒಂದ್ ಇರ್ತೈತಿ. ಏನಿರ್ತೈತ್ರಿ? ಪ್ಲಾಸ್ಟಿಡ್ ಇರ್ತಕ್ಕಂಥದ್ದು ಇರ್ತೈತಿ. ಈ ಪ್ಲಾಸ್ಟಿಡ್ ಗಳಲ್ಲಿ 3 ಪ್ರಕಾರದ ಪ್ಲಾಸ್ಟಿಡ್ ಗಳು ಬರ್ತಾವೆ. ಒಂದೇದಿರ್ತಕ್ಕಂಥದ್ದು ಯಾವ್ದು? ಕ್ಲೋರೋಪ್ಲಾಸ್ಟ್ ಬರ್ತೈತಿ. ಒಂದೇದಿರ್ತಕ್ಕಂಥದ್ದು ಕ್ಲೋರೋಪ್ಲಾಸ್ಟ್ ಬರ್ತೈತಿ. ಇನ್ನೊಂದಿರ್ತಕ್ಕಂಥದ್ದು ಲ್ಯೂಕೋಪ್ಲಾಸ್ಟ್ ಬರ್ತೈತಿ. ಆಮೇಲೆ ಇನ್ನೊಂದು ಬರ್ತಕ್ಕಂಥದ್ದು ಕ್ರೋಮೋಪ್ಲಾಸ್ಟ್. ಈ 3 ತರಹದ ಪ್ಲಾಸ್ಟಿಡ್ಗಳು ಎದ್ರೊಳಗಿರ್ತಾವ ಹೇಳ್ರಿ? ಸಸ್ಯದೊಳಗ ಇರ್ತಾವು, ಈ ಪ್ಲಾಸ್ಟಿಡ್ದೊಳಗನ. ಆಮೇಲೆ ಸಸ್ಯ ಅಂಗಾಂಶ ಒಳಗನ ಅತಿ ದೊಡ್ಡದಾಗಿರುವಂತಹ ಕಾಯ ಯಾವ್ದಾಗಿರ್ತೈತಿ? ಪ್ಲಾಸ್ಟಿಡ್ ಆಗಿರ್ತೈತಿ. ಇದರಲ್ಲಿ 3 ಪ್ರಕಾರ: ಕ್ಲೋರೋಪ್ಲಾಸ್ಟ್, ಲ್ಯೂಕೋಪ್ಲಾಸ್ಟ್, ಕ್ರೋಮೋಪ್ಲಾಸ್ಟ್ ಅಂತ ಹೇಳಿ 3 ಪ್ರಕಾರ ಬರ್ತಾವ. ಈ 3ಗಳ ಕೆಲಸ ಕಾರ್ಯಗಳು ಬೇರೆ ಬೇರೆ ಆಗಿರ್ತಾವ, ಹೌದಾ? ಸೊ ಹಾಗಾಗಿ ಈಗ ಇಲ್ಲಿ ಸಸ್ಯಗಳಲ್ಲಿ ಪ್ಲಾಸ್ಟಿಡ್ಗಳು ಮಾತ್ರ ಕಾಣ್ತಾವೆ. ಸೊ ಇಲ್ಲಿ ಪ್ಲಾಸ್ಟಿಡ್ ಇಲ್ಲ, ಬಟ್ ಇಲ್ಲಿ ಏನ್ ಕೊಟ್ಟಾರ ನಮ್ಗ? ಕ್ಲೋರೋಪ್ಲಾಸ್ಟ್ ಕೊಟ್ಟಾರು. ಸೊ ಇದಕ್ಕೆ ಆಪ್ಷನ್ ನಂಬರ್ ಬಿ ಇರ್ತಕ್ಕಂಥದ್ದು ಸರಿ ಆನ್ಸರ್ ಇಲ್ಲಿ ಆಗ್ತೈತೆ. ಇದು ಸಸ್ಯಗಳಲ್ಲಿ ಮಾತ್ರ ಕಂಡು ಬರ್ತಾ ಇರುವಂತದ್ದು. ಪರಿಸರ ವ್ಯವಸ್ಥೆಯ ಯಾವ ಜೈವಿಕ ಘಟಕವು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತವೆ? ಸೊ ಒಂದು ಪರಿಸರದ ಜೈವಿಕ ಘಟಕ ಇರ್ತಕ್ಕಂಥದ್ದು ಇತ್ತು ಅಂತಂದ್ರ, ಈಗ ಇಲ್ಲಿ ಹುಲ್ಲುಗಳಿದಾವ, ಹೌದಾ? ಇದೇನ್ ಹೇಳ್ರಿದ? ಹುಲ್ಲು ಬೆಳಿತೈತಾ? ಹುಲ್ಲು ಬೆಳಿತೈತಿ. ಈ ಹುಲ್ಲನ್ನ ಯಾರು ತಿಂತಾರು? ಮೇಕೆ ತಿಂತೈತಿ, ಅಂತಂದ್ರೆ ಆಡು ತಿಂತೈತಿ ಇವುಗಳನ್ನ, ಹೌದಾ? ಇವುಗಳನ್ನ ಯಾರು ತಿಂತಾರು? ಆಡು. ಆಮೇಲೆ ಆಡನ್ನ ತಿನ್ನಾಕನು ಯಾರು ಇರ್ಬೇಕಲ್ಲ. ಆಡನ್ನ ತಿನ್ನುವಂಥದ್ದು ಸಿಂಹ ಆಗಿರಬಹುದು ಅಥವಾ ಹುಲಿ ಆಗಿರಬಹುದು. ಒಂದು ಉದಾಹರಣೆ ಕೊಡಾಕತ್ತೀನಿ. ಸೊ ಇದಕ್ಕೆ ಏನಂತೇವೆ ನಾವು? ಒಂದು ಇಕೋಸಿಸ್ಟಮ್ ಅಂತ ಹೇಳಿ ನಾವು ಕರೀತಾ ಇದ್ದೇವೆ. ಬಟ್ ಇವುಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆ ಮೊದಲು ಯಾರು ಇರ್ತಾರಲ್ಲ, ಮೊದಲು ಏನಿರ್ತೈತಲ್ಲ, ಇದಕ್ಕೆ ಏನಂತ ಕರಿತೀವಿ ನಾವು? ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ಏನಿರ್ತೈತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು? ಪ್ರೊಡ್ಯೂಸರ್ಸ್ ಅಂತ ಕರಿತೇವಿ. ಆಮೇಲೆ ಪ್ರೈಮರಿ ಕನ್ಸ್ಯೂಮರ್, ಆಮೇಲೆ ಸೆಕೆಂಡರಿ ಕನ್ಸ್ಯೂಮರ್ಸ್ ಅಂತ ಇವುಗಳಿಗೆ ಕರಿತೇವಿ. ಪ್ರೈಮರಿ ಕನ್ಸ್ಯೂಮರ್ಸ್, ಸೆಕೆಂಡರಿ ಕನ್ಸ್ಯೂಮರ್ಸ್. ನಮಗೇನ್ ಕೇಳೋರು? ಲಾರ್ಜೆಸ್ಟ್ ನಂಬರ್ ದಲ್ಲಿ ಯಾವ್ದು ಇರ್ತೈತಿ ಅಂತ ಕೇಳಿದ್ರೆ, ಲಾರ್ಜೆಸ್ಟ್ ನಂಬರ್ ದಲ್ಲಿ ಇರುವಂತದ್ದು ಯಾವ್ದು ಅಂತಂದ್ರೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂತದ್ದು ಯಾವ್ದು ಅಂತಂದ್ರೆ ಪ್ರೊಡ್ಯೂಸರ್ಸ್ ಗಳು ಸಿಗ್ತಾರೆ. ಇದಕ್ಕೆ ಆಪ್ಷನ್ ನಂಬರ್ ಬಿ ಇರುವಂತದ್ದು ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಕಾರ್ಮಿಕರ ವಿಭಜನೆಯು ಈ ಕೆಳಗಿನವುಗಳಲ್ಲಿ ಸಂಭವಿಸುತ್ತದೆ. ಕಾರ್ಮಿಕ ವಿಭಜನೆ ಅಂತಂದ್ರ ನೋಡ್ರಿ, ಸೆಲ್ಸ್ ಗಳಲ್ಲಿ, ಈಗ ಸೆಲ್ಸ್ ಇದೆ ಒಂದು, ಹೌದಾ? ಒಂದು ಕೋಶ ಇದೆ. ಈ ಸೆಲ್ಸ್ ಗಳಲ್ಲಿ ಮೈಟೋಕಾಂಡ್ರಿಯಾ ಇದೆ, ಲೈಸೋಸೋಮ್ ಇದೆ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇದೆ, ಹೌದಾ? ಆಮೇಲೆ ನ್ಯೂಕ್ಲಿಯಸ್ ಇದೆ. ಈ ರೀತಿ ಬಹಳಷ್ಟು ಇದ್ರೊಳಗ ಕಾಣ್ತಾವ್. ರೈಬೋಸೋಮ್ಸ್ ಗಳು ಇರ್ತಾವು. ಇವು ಎಲ್ಲವುಗಳ ಕೆಲಸ ಕಾರ್ಯ ಬೇರೆ ಬೇರೆ ಆಗಿರ್ತೈತಿ. ಸೊ ಇಲ್ಲಿ ಲೇಬರ್ ಇರ್ತಕ್ಕಂಥದ್ದು ಏನಿದೆ ಅಲ್ಲ, ಇದು ಕಾರ್ಮಿಕರ ವಿಭಜನೆ ಅಂತಂದ್ರೆ ಏನು ಅಂತಂದ್ರೆ, ಒಂದು ಕಾಯದಲ್ಲಿ ಒಂದು ಕೋಶದಲ್ಲಿ ಎಲ್ಲ ಕಾಯಗಳಿಗೆ ಬೇರೆ ಬೇರೆ ಕೆಲಸ ಇರ್ತಕ್ಕಂಥದ್ದು ಇಲ್ಲಿ ನೀಡುವುದು. ಬೇರೆ ಬೇರೆ ಕೆಲಸ ನೀಡ್ತೈತ್ಲ, ಅದಕ್ಕ ಏನಂತ ಕರಿತೀವಿ ನಾವು? ಡಿವಿಷನ್ ಆಫ್ ಲೇಬರ್ ಅಂತ ಕರಿತೀವಿ. ಇದ್ರದ್ದು ಕೆಲಸ ಬೇರೆ, ಇದ್ರದ್ದು ಕೆಲಸ ಬೇರೆ, ಎಲ್ಲದೂ ಕೆಲಸ ಬೇರೆ ಇರ್ತೈತಿ. ಸೊ ಇವು ಎಲ್ಲಿ ಕಂಡು ಬರ್ತಾವು ಅಂತಂದ್ರ, ಯೂನಿಸೆಲ್ಯುಲರ್ ಒಳಗೂ ಕೂಡ ಕಂಡು ಬರ್ತಾವೆ, ಏಕಕೋಶೀಯದೊಳಗೂ ಕೂಡ, ಆಮೇಲೆ ಬಹುಕೋಶೀಯ ಜೀವಿಗಳಲ್ಲಿಯೂ ಕೂಡ ಇದು ಕಂಡು ಬರ್ತೈತಿ. ಏಕಕೋಶೀಯ ಜೀವಿ ಅಂತಂದ್ರೆ ಯಾವ್ದು ಹೇಳ್ರಿ? ಅಮೀಬಾ ಆಗಿರಬಹುದು. ಇದರಲ್ಲಿಯೂ ಕೂಡ ಕಂಡು ಬರ್ತೈತಿ. ಇದು ಯಾವುದು? ಡಿವಿಷನ್ ಆಫ್ ಲೇಬರ್. ಎದ್ರೊಳಗ ಕಂಡು ಬರ್ತೈತಿ? ಏಕಕೋಶೀಯ ಜೀವಿ, ಅಮೀಬಾದೊಳಗೂ ಕಂಡು ಬರ್ತೈತಿ. ಆಮೇಲೆ ಮಾನವ ಇರ್ತಕ್ಕಂಥದ್ದು ಬಹುಕೋಶೀಯ ಜೀವಿ ಆಗ್ಯಾನೆ, ಬಹುಕೋಶೀಯ ಜೀವಿ ಆಗ್ಯಾನೆ. ಈ ಮಾನವರಲ್ಲಿಯೂ ಕೂಡ ಕಂಡು ಬರ್ತೈತಿ. ಸೊ ಹಾಗಾಗಿ ಬೋತ್ ಯೂನಿಸೆಲ್ಯುಲರ್ ಅಂಡ್ ಮಲ್ಟಿ ಸೆಲ್ಯುಲರ್ ಆರ್ಗನ್ಸ್ ಇವೆರಡೂಗಳಲ್ಲೂ ಕೂಡ ಇದು ಕಂಡು ಬರ್ತಾ ಇದೆ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆನಾ? ಸೊ ಇನ್ನೂ ಲೈಕ್ ಮಾಡಿಲ್ಲ ಅಂತಂದ್ರೆ ಬೇಗ ಲೈಕ್ ಮಾಡ್ರಿ ಕ್ಲಾಸಸ್, ಓಕೆನಾ? ಬಹಳ
ಇಂಟ್ರೆಸ್ಟಿಂಗ್ ಇರ್ತಕ್ಕಂತ ಮಾಹಿತಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಎಲ್ಲಾ ನಾಲೆಜಬಲ್ ಇರ್ತಕ್ಕಂಥದ್ದು ಮಾಹಿತಿ ಇದೆ. ಬೇಗನೆ ಲೈಕ್ ಮಾಡಿ, ಶೇರ್ ಮಾಡಿ, ಬೇಗನೆ ಶೇರ್ ಮಾಡ್ತಾ ಇರ್ಬೇಕು ಹಂಗೆ ನಿಮ್ಮೆಲ್ಲ ಫ್ರೆಂಡ್ಸ್ ಗಳಿಗೆ. ನೋಡೋಣ, ಈಗ ನಮ್ಮ ಏನು ಸಬ್ಸ್ಕ್ರೈಬರ್ಸ್ ಗಳಿದ್ದಾರೆ 46,000 ಇದ್ದಾರೆ. ಈ ಕ್ಲಾಸಸ್ ಮುಗಿಯೋವರೆಗೆ 50,000 ಸಬ್ಸ್ಕ್ರೈಬರ್ಸ್ ಮಾಡ್ರಿ. ನೋಡೋಣ ಎಷ್ಟು ನಿಮ್ಗ ನಮ್ಮ ಮೇಲೆ ಪ್ರೀತಿ ಐತೆ ಅಂತ ಗೊತ್ತಾಗ್ತೈತಿ. 50,000 ಸಬ್ಸ್ಕ್ರೈಬರ್ಸ್ ಗಳನ್ನ ಮಾಡಿಸ್ರಿ. ನೋಡೋಣ ಎಷ್ಟು ಪ್ರೀತಿ ಐತೆ ಅಂತ ಗೊತ್ತಾಗ್ತೈತಿ. ನಾವ್ ಇಷ್ಟೆಲ್ಲಾ ನಿಮಗೆ ಇಷ್ಟಪಟ್ಟು ಹೇಳೋದು ಅದೆಲ್ಲ ಗೊತ್ತಾಗುತ್ತೆ. ಓಕೆನಾ? ನೀವು ಮಾಡ್ತೀರ ಅನ್ನೋದು ನನ್ಗೆ ಭರವಸೆ ಐತಿ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಡಾಲ್ಟನ್ ನ ಚಿಹ್ನೆಗಳನ್ನು ಸರಿಯಾಗಿ ಪ್ರತಿನಿಧಿಸ್ತಾ ಇದೆ? ಈಗಾಗಲೇ ಡಾಲ್ಟನ್ ಚಿಹ್ನೆ ಒಂದು ಪಟ್ಟಿ ನಿಮಗೆ ಕೊಟ್ಟಿನಿ. ಇದ್ರ ಹಿಂದೆ ಒಂದು ಪ್ರಶ್ನೆ ಕೂಡ ಬಂದಿತ್ತು. ಸೊ ಈ ರೌಂಡ್ ಇದ್ದು ಟಿಮ್ ಇತ್ತು ಅಂದ್ರೆ ಏನಂತೇವಿ, ಬರೀ ಖಾಲಿ ಇತ್ತು ಅಂದ್ರೆ ಅದ್ರೊಳಗೆ ಒಂದ್ ಸ್ವಲ್ಪ ಕಲರ್ ತುಂಬಿತ್ತು ಅಂದ್ರೆ ಏನಂತೇವಿ? ಸೊ ಇದು ಎದ್ರದ್ದು ಇರ್ತೈತ್ರಿ? ಇದು ಹೈಡ್ರೋಜನ್ ಇರ್ತೈತಿ, ಇದು ಆಕ್ಸಿಜನ್, ಇದು ಕಾರ್ಬನ್ ಆಗಿರ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಅದನ್ನ ನೋಡಿಲ್ಲ ಅಂತಂದ್ರೆ ಇನ್ನೊಂದ್ಸಲ ನೋಡ್ಕೊಳ್ರಿ, ಸ್ಕ್ರೀನ್ ಶಾಟ್ ತಕೊಳ್ರಿ, ಬಹ್ಯಾಟ್ ಮಾಡಿ ಇಟ್ಕೊಳ್ರಿ, ನೆನಪಿನಲ್ಲಿ ಇಟ್ಕೊಳ್ರಿ. ಈ ರೀತಿ ಇತ್ತು ಅಂತಂದ್ರೆ ಹೈಡ್ರೋಜನ್, ಇದು ಕಾರ್ಬನ್ ದಲ್ಲಿ ಒಂದ್ ಸ್ವಲ್ಪ ಮೀಡಿಯಂ ಲೆವೆಲ್ ಏನೈತಿ ಹೇಳ್ರಿ, ಕಲರ್ ಐತಿ ಇದ್ರೊಳಗೆ. ಓಕೆ, ಒಂದ್ ಸ್ವಲ್ಪ ಮೀಡಿಯಂ ಲೆವೆಲ್ ಏನೈತಿ, ಕಲರ್ ಐತಿ. ಬ್ಲೂ ಕಲರ್ ಇದೆ, ಸ್ಕೈ ಬ್ಲೂ ಕಲರ್ ಐತಿ. ಇದು ಪೂರ್ತಿ ಬ್ಲ್ಯಾಂಕ್. ಇತ್ತಂದ್ರ ಐರನ್, ಇದು ಪ್ಲಸ್ ಸಲ್ಫರ್. ಈ ರೀತಿ ಸ್ಟೇರಿಂಗ್ ವೀಲ್ ಇತ್ತು ಅಂತಂದ್ರ ಫಾಸ್ಫರಸ್. ಸಿ ಇತ್ತಂದ್ರ ಕಾಪರ್, ಎಲ್ ಇದ್ರ ಲೆಡ್, ಎಸ್ ಇದ್ರ ಸಿಲ್ವರ್. ಟಿಮ್ಗಳು ಎಷ್ಟು 8 ಇದ್ದು ಅಂದ್ರ ಈ ರೀತಿ ಇದ್ದು ಅಂದ್ರ ಮರ್ಕ್ಯೂರಿ, ಪಾದರಸ ಅಂತೇವಿ. ಇದು ಪ್ಲಾಟಿನಾ, ಗೋಲ್ಡ್. ಇವು ಎಲ್ಲವುಗಳನ್ನ ಕೊಟ್ಟಾರ NCERT ಒಳಗೆ. ಇದನ್ನ ಬಿಟ್ಟು ಬ್ಯಾರೆ ಏನು ಕೇಳಂಗಿಲ್ಲ, ಇವ್ ನೆನಪಿಟ್ಕೊಳ್ರಿ. ನೆಕ್ಸ್ಟ್, 4 ಓಮ್ ಪ್ರತಿರೋಧದ ಮೂಲಕ ಹರಿಯುವ ಪ್ರವಾಹವನ್ನು ಅಂದ್ರೆ ಕರೆಂಟ್ ಎಷ್ಟು ಹರಿಯಾಕತೈತಿ ಅನ್ನೋದನ್ನ ನಾವು ಇಲ್ಲಿ ಕಂಡು ಹಿಡಿಬೇಕಾಗೈತಿ. ಆಯ್ದ ಬೆಲೆ. ಈ ರೀತಿ ಬಹಳಷ್ಟು ಕ್ವಶನ್ಸ್ ಗಳು ಬಂದಾವು. ಮಾಡ್ರಿ ನೋಡೋಣ ಇದಕ್ಕೆ ಆನ್ಸರ್ ಏನಾಗ್ತೈತಿ ಅಂತೇಳಿ. 16ನೇ ಪ್ರಶ್ನೆಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ ನೋಡೋಣ. ಏನ್ ಸೂತ್ರ ಹಚ್ಬೇಕ್ರಿ ಇದಕ್ಕ? ವಿ ಇಸ್ ಈಕ್ವಲ್ ಟು IR. ಹೌದಾ? ವಿ ಇಸ್ ಈಕ್ವಲ್ ಟು ಐ ಅನ್ನ ಕಂಡು ಹಿಡಿಬೇಕು. ವಿ ಅಂತಂದ್ರೆ ಎಷ್ಟು ವೋಲ್ಟ್ ಐತಿ? 3 ಇಡ್ರಿ. ರೆಸಿಸ್ಟೆನ್ಸ್ ಅನ್ನ ಇಲ್ಲಿ ಕಂಡು ಹಿಡಿಬೇಕು. ರೆಸಿಸ್ಟರ್ ಬ್ಯಾರೆ, ರೆಸಿಸ್ಟೆನ್ಸ್ ಬ್ಯಾರೆ. ಏನ್ ಹೇಳ್ರಿ? ರೆಸಿಸ್ಟೆನ್ಸ್ ಆಮೇಲೆ ರೆಸಿಸ್ಟರ್ ಬ್ಯಾರೆ. ರೆಸಿಸ್ಟೆನ್ಸ್ ಅಂತಂದ್ರೆ ಏನು? ಪ್ರವಾಹ. ಇದೇನ್ ಕರೆಂಟ್ ಬರತೈತ್ಲಾ, ಈ ಕರೆಂಟ್ ಅನ್ನ ಏನಪ್ಪಾ ಅಂತಂದ್ರ ಕಡಿಮೆ ಸ್ಪೀಡ್ ಒಳಗ್ ಕಳ್ಸೋದಕ್ಕೆ ಏನಂತೀವಿ ನಾವು? ರೆಸಿಸ್ಟೆನ್ಸ್ ಅಂತೀವಿ. ಇಲ್ಲಿ 4 ರೆಸಿಸ್ಟೆನ್ಸ್ ಐತಿ. ರೆಸಿಸ್ಟರ್ ಅಂತಂದ್ರ ಇಲ್ಲಿ ಏನ್ ಚಿಪ್ ಹಚ್ಚಿರ್ತೇವಿ, ಇದಕ್ಕೆ ಏನಂತ ಕರಿತೀವಿ ನಾವು? ರೆಸಿಸ್ಟರ್ ಅಂತ ಹೇಳಿ ಕರಿತೇವಿ. ಓಕೆ, ಸೂತ್ರ ಹಚ್ಚಿ ಮಾಡ್ರಿ ನೋಡೋಣ. ಇದಕ್ಕೆ ಏನಾಗ್ತೈತಿ? ಮೊದಲ ಇವು ಎರಡುಗಳನ್ನ ಕಂಬೈನ್ ಮಾಡ್ಕೊಳ್ರಿ. ಪ್ಯಾರಲಲ್ ಇದ್ದು ಅಂತಂದ್ರೆ ಇವುಗಳನ್ನ ಹೆಂಗ್ ಮಾಡ್ತೇವಿ ನಾವು? 3 into 6 divided by 9 ಮಾಡ್ತೇವಿ. 3 1 3, 3 3 9, 3 1 3, 3 2 6 ಅಂತಂದ್ರ ಇದ್ರದ್ದು ಬೆಲೆ ಎಷ್ಟು ಬಂತು? 2 ಆಂಪೈರ್ ಬಂತು. ಆಮೇಲೆ ನೆಕ್ಸ್ಟ್ ಈಗ ಇಲ್ಲಿ ವಿ ಬೆಲೆ ಎಷ್ಟೈತಿ? 3 ಇದೆ. ವಿ ಯ ಬೆಲೆ ಎಷ್ಟೈತ್ರಿ ಇಲ್ಲಿ? ವಿ ಯ ಬೆಲೆ 3 ಐತಿ. ಆಮೇಲೆ ಅದನ್ನ ಇಟ್ಟು ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ. ವಿ ಯ ಬೆಲೆ 3 ಇದೆ. ಆಮೇಲೆ ಐ ಅನ್ನ ಕಂಡು ಹಿಡಿಬೇಕು. ಇಂಟು ಇಲ್ಲಿ ರೆಸಿಸ್ಟೆನ್ಸ್ ಇದ್ರದ್ದು ಎಷ್ಟು ಬಂತು? 2 ಬಂತು. ಆಮೇಲೆ ಇದನ್ನ ಏನ್ ಮಾಡ್ಬೇಕು? ಪ್ಲಸ್ ಮಾಡ್ಬೇಕು. ಈಗ ಪ್ಲಸ್ ಈಗ ನೇರವಾಗಿದ್ದು ಅಂತಂದ್ರೆ ಅವುಗಳನ್ನ ಪ್ಲಸ್ ಮಾಡ್ಬೇಕು. ಹೌದಾ? ಈಗ ಈ ರೀತಿ ಇದ್ದಾಗ ಇದನ್ನ ಲೆಕ್ಕ ಮಾಡ್ಬೇಕು. ಹೌದಾ? ಓಕೆ, ಈ ರೀತಿ ಇದ್ದಾಗ ಇದನ್ನ ಲೆಕ್ಕ ಮಾಡ್ಬೇಕು. ಈ ರೀತಿ ಇದ್ದಾಗ, ಹೌದಾ? ಕೆಳಗ ಮೇಲಿದ್ದು ಅಂದ್ರ. ಈಗ ನೇರವಾಗಿದ್ದು ಅಂತಂದ್ರ ಎಲ್ಲಾ ಏನ್ ಮಾಡ್ಬೇಕು? ರೆಸಿಸ್ಟೆನ್ಸ್ ಗಳನ್ನ ಕೂಡ್ಸ್ಬೇಕು. ಈಗ ಇವು ಎರಡುಗಳನ್ನ ಕೂಡ್ಸಿದ್ವಿ, ಇಲ್ಲಿ ನೇರವಾಗಿ ಬಂತು. ಇದ್ರದ್ದು 2 ಬರ್ದೇನೆ ನಾನು. ಇದ್ರದ್ದು ಎಷ್ಟೈತಿ? 4 ಐತಿ. ಇದನ್ನ ಏನ್ ಮಾಡ್ರಿ? ಇಲ್ಲಿ ಕೂಡಿಸ್ರಿ. ಎಷ್ಟು ಬರ್ತೈತಿ? I is equal to 6 divided by 3 divided by 6 ಆಗ್ಬೇಕು. ಎಷ್ಟು ಆಗ್ಬೇಕ್ರಿ ಅದ? 3 divided by 6. ಹೌದಾ? ಈಗ ಇಲ್ಲಿ 3 ಈಚೆ ಕಡೆ ಬಂತು, ಇದು 6 ಈಚೆ ಕಡೆ ಬಂತು. 3 1 3, 3 2 I ಎಷ್ಟು ಬಂತ್ರಿ? ಇಲ್ಲಿ 1/2 ಬಂತು. ಇದರ ಅರ್ಥ ಏನು? 0.5 ಇದಕ್ಕ ಆನ್ಸರ್. ಆಪ್ಷನ್ ನಂಬರ್
ಒಂದು ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, 0.5 ಆಂಪೇರ್. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್ ಕರೆಕ್ಟ್ ಇದೆ. ಕಾಲಮ್ಗಳನ್ನು ಹೊಂದಿಸ್ರಿ. ಇಲ್ಲಿ ಕೆಲವೊಂದಿಷ್ಟು ಸಬ್ಸ್ಟಾನ್ಸ್ ಗಳನ್ನ ಕೊಟ್ಟಾರು, ಆಮೇಲೆ ಅವುಗಳ ಸ್ಪೀಡ್ ಇರ್ತಕ್ಕಂಥದ್ದು ಕೊಟ್ಟಾರು. ಹೌದಾ, ಇಲ್ಲಿ ಸಬ್ಸ್ಟಾನ್ಸ್ ಸೌಂಡ್ ಸ್ಪೀಡ್ ಕೊಟ್ಟಾರ. ಸೌಂಡ್ ಸ್ಪೀಡ್ ನೋಡ್ರಿ ಹೆಂಗಿರ್ತೈತಿ. ಸೌಂಡ್ ಸ್ಪೀಡ್ ಹೆಂಗಿರ್ತೈತಿ ಅಂತಂದ್ರ ಅತಿ ಹೆಚ್ಚು ಎದ್ರೊಳಗಿರ್ತೈತಿ ಅಂತಂದ್ರ ಘನ ವಸ್ತುಗಳು ಯಾವ್ದು ಇರ್ತಾವಲ್ಲ ಅದರಲ್ಲಿ ಅತಿ ಹೆಚ್ಚಿಂದ ಇರ್ತೈತಿ. ಹೌದಾ, ಆಮೇಲೆ ಅದ್ರ ಕೆಳಗೆ ಏನಿರ್ತೈತಿ, ದ್ರವ ವಸ್ತುಗಳು ಯಾವ್ದು ಇರ್ತಾವೋ ಅದಕ್ಕಿಂತ ಒಂದ್ ಸ್ವಲ್ಪ ಕಡಿಮೆ. ಎಲ್ಲಾರ್ಗಿಂತ ಕಡಿಮೆ ಎದ್ರೊಳಗಿರ್ತೈತಿ ಅನಿಲ ವಸ್ತುಗಳಲ್ಲಿ ಅದ್ರದ್ದು ಸ್ಪೀಡ್ ಕಡಿಮೆ ಇರ್ತೈತಿ. ಇದು ನಿಮಗೆ ಇರ್ಬೇಕು. ಇದು ನೆನಪಿತ್ತಂದ್ರ ಇವು ನಿಮಗೆ ನೆನಪಿಲ್ಲಪ್ಪ. ಈಗ ಐರನ್ ಅದು ಎಷ್ಟೈತಿ ಸ್ಪೀಡ್ ನಮಗ್ ನೆನಪಿಲ್ಲ ಅಂತಂದ್ರ ನೀವು ಮಾಡ್ಬೋದು. ಐರನ್ ಒಂದು ಘನ ವಸ್ತು ಐತಿ. ಹೌದಾ, ಇದು ಏನಿದು, ಇದು ಒಂದು ಘನ ವಸ್ತು ಐತಿ. ಹೀಲಿಯಂ ಒಂದು ಅನಿಲ ವಸ್ತು ಐತಿ. ಆಮೇಲೆ ಇಥನಾಲ್ ಇರ್ತಕ್ಕಂಥದ್ದು ಇದು ಒಂದು ದ್ರವ ವಸ್ತು ಐತಿ. ಕೊಟ್ಟಾರ 3. ಈಗ ಇದಷ್ಟರ ಗೊತ್ತಿತ್ತಂದ್ರೆ ಇವುಗಳನ್ನ ನಾವು ಅಂದಾಜ್ ಹಾಕ್ಬಹುದು. ನೋಡ್ರಿ, ಘನ ವಸ್ತುಗಳಲ್ಲಿ ಏನಿರ್ತೈತಿ ಅಂತ ಹೇಳಿ ಅತಿ ಹೆಚ್ಚಿನ ಒಂದು ಸ್ಪೀಡ್ ಇರ್ತೈತಿ ಅಂತಂದ್ರೆ ಇದ್ರೊಳಗೆ ಅತಿ ಹೆಚ್ಚು ಯಾವ್ದೈತಿ ಅದನ್ನ ಇಲ್ಲಿ ಕನೆಕ್ಟ್ ಮಾಡ್ರಿ. ಅದಾದ್ಮೇಲೆ ದ್ರವ ವಸ್ತು ಇರ್ತೈತಿ. ದ್ರವ ವಸ್ತು ನೆಕ್ಸ್ಟ್ ಇರ್ತಕ್ಕಂಥದ್ದು ಇಲ್ಲಿ ಕನೆಕ್ಟ್ ಮಾಡ್ರಿ. ಎಲ್ಲರಿಗಿಂತ ಕಡಿಮೆ ಅನಿಲ ಒಳಗೆ ಇರ್ತೈತಿ, ಇಲ್ಲಿ ಕಡಿಮೆ ಮಾಡ್ರಿ. ಒಂದನೇದಕ್ಕ ಸಿ ಇರಬೇಕು. ಒಂದನೇದಕ್ಕ ಸಿ ಇಲ್ಲಿಯೂ ಕೂಡ ಐತಿ, ಇಲ್ಲಿಯೂ ಕೂಡ ಐತಿ. ಎರಡನೇದಕ್ಕ ಏನಿರ್ಬೇಕು, ಎ ಇರಬೇಕು. ಎರಡನೇದಕ್ಕ ಎ ಐತಿ, ಇಲ್ಲಿ ಬಿ ಐತಿ. ಅಂದ್ರೆ ಇದು ತಪ್ಪಾಯ್ತು. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಬಟ್ ಇವು ಎಲ್ಲವುಗಳನ್ನ ಬಹ್ಯಾಟ್ ಮಾಡ್ಬೇಕ. ಇವು ಎಲ್ಲವುಗಳನ್ನ ಸ್ಪೀಡ್ ಇರ್ತಕ್ಕಂಥದ್ದು ಬಹ್ಯಾಟ್ ಮಾಡ್ಬೇಕು. ಇಲ್ಲಿ ಕೊಟ್ಟಾರ ನೋಡ್ರಿ, ಹೌದಾ, NCERT ಬುಕ್ಸ್ ದಲ್ಲಿ ಕೊಟ್ಟಾರ. ಐರನ್ ಅದು ಕೊಟ್ಟಾರ. ಐರನ್ ಅದು ಎಷ್ಟೈತಿ, 5950 ಮೀಟರ್ ಪರ್ ಸೆಕೆಂಡ್ ಐತಿ. ಆಮೇಲೆ ಮತ್ತೇನಿತ್ತು, ಹೀಲಿಯಂ ಇದೆ. ಹೀಲಿಯಂದು ಎಷ್ಟಿದೆ ಇಲ್ಲಿ, ಹೀಲಿಯಂದು 965 ಇದೆ. ಆಮೇಲೆ ನೆಕ್ಸ್ಟ್ ಎಥನಾಲ್ ಇದೆ. ಎಥನಾಲ್ ಇದು ಒಂದು ದ್ರವ ಪದಾರ್ಥ. ಇದ್ರೊಳಗೆ ಎಷ್ಟಿರ್ತೈತಿ, 1207 ಇರ್ತೈತಿ. ಈ 3ಗಳನ್ನ ಇಲ್ಲಿ ಕೊಟ್ಟಿದ್ರು ಅವರು. ಹೌದಾ, ಒಂದು ಘನ, ಒಂದು ದ್ರವ, ಇನ್ನೊಂದು ಅನಿಲ. ಲೈಸೋಸೋಮ್ ಇದರಿಂದ ಉದ್ಭವಿಸ್ತವೆ. ಸೊ ಲೈಸೋಸೋಮ್ ನೋಡ್ರಿ, ಒಂದು ಲೈಸೋಸೋಮ್ ಕೆಲಸ ಬಹಳಷ್ಟು ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು ಇರ್ತೈತಿ ನಮ್ಮ ಜೀವಕೋಶಗಳಲ್ಲಿ. ಹೌದಾ, ಜೀವಕೋಶಗಳಲ್ಲಿ. ಸೊ ಇದು ಎದರಿಂದ ಉದ್ಭವ ಆಗ್ತಾವು ಅಂತ ಹೇಳ್ಯಾರ. ಇವುಗಳು ಗಾಲ್ಜಿ ಅಪಿರಟಸ್ ದಿಂದ, ಅಂದ್ರೆ ಗಾಲ್ಜಿ ಉಪಕರಣಗಳಿಂದ, ಗಾಲ್ಜಿ ಸಂಕೀರ್ಣ ಏನಂತೇವಿ ಇವುಗಳಿಂದ ಉತ್ಪತ್ತಿ ಆಗ್ತವೆ. ಗಾಲ್ಜಿ ಸಂಕೀರ್ಣ ಇರ್ತಕ್ಕಂಥದ್ದು ಮುರಿದು ಒಡೆದು ಏನ್ ತಯಾರಾಗ್ತಾವು, ಲೈಸೋಸೋಮ್ಸ್ ಗಳು ತಯಾರಾಗ್ತವೆ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಬೇರೆ ಬೇರೆಯ ಲಕ್ಷಣವಾಗಿದೆ. ಬೇರೆ ಬೇರೆ ರೋಗ ಎದರಿಂದ ಬರ್ತೈತ್ರಿ, ವಿಟಮಿನ್ B1 ದಿಂದ ಯಾವ್ದು ಬರ್ತೈತಿ, ಬೇರೆ ರೋಗ ಬರ್ತಾ ಇದೆ. ವಿಟಮಿನ್ B1 ಕೊರತೆಯಿಂದ ಬರುವಂತಹ ರೋಗ ಯಾವುದು, ಬೇರೆ. ಎಲ್ಲಾ ವಿಟಮಿನ್ಸ್ ಗಳಿಂದ ಕೊರತೆಯಿಂದ ಬರುವಂತ ರೋಗಗಳು ಗೊತ್ತಿರಬೇಕು. ಆಮೇಲೆ ಅವುಗಳ ಗುಣಲಕ್ಷಣಗಳು ಕೂಡ ನಿಮ್ಗೆ ಗೊತ್ತಿರ್ಬೇಕು. ಇದರದ ಗುಣಲಕ್ಷಣ ಏನು ಅಂತಂದ್ರ ವೀಕ್ ಮಸಲ್ಸ್ ಗಳು ಆಗ್ತವೆ, ಅಂದ್ರೆ ನಮ್ಮ ಸ್ನಾಯುಗಳು ದುರ್ಬಲ ಆಗ್ತವೆ. ಆಮೇಲೆ ಲೋ ಎನರ್ಜಿ ಆಗ್ತೈತಿ, ಶಕ್ತಿ ಇರ್ತಕ್ಕಂಥದ್ದು ಕಡಿಮೆ ಆಗ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಏನಾಗ್ತೈತಿ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಸೊ ಇದು ತಪ್ಪಾಗಿತ್ರ ಇದು ಆನ್ಸರ್ ಆಪ್ಷನ್ ನಂಬರ್ ಬಿ ಅಲ್ಲ, ಆಪ್ಷನ್ ನಂಬರ್ ಸಿ ಇದಕ್ಕ ಆಗ್ಬೇಕು. ಮಸಲ್ಸ್ ಗಳು ವೀಕ್ ಆಗ್ತಾವೆ, ಆಮೇಲೆ ಲೋ ಎನರ್ಜಿ ಆಗ್ತೈತಿ. ಇದು ತಪ್ಪು ಬಂದೈತಿ ಇಲ್ಲಿ. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಇಲ್ಲಿ ಆನ್ಸರ್ ತಪ್ಪಿದೆ, ಇದನ್ನ ನೋಡಕ್ ಹೋಗ್ಬ್ಯಾಡ್ರಿ. ಟೈಪಿಂಗ್ ಮಿಸ್ಟೇಕ್ ಆಗೈತಿ, ಏನ್ ಮಾಡೋದ್ರಿ. ಹೌದಾ, 19 ಕ್ವಶನ್ಸ್ ಗಳು. ಎಲ್ಲಾ ಕ್ಲಾಸ್ ಮುಗಿದ ಮೇಲೆ 20ಕ್ಕೆ ಎಷ್ಟು ಕರೆಕ್ಟ್ ಆಗ್ಯಾವ ಅನ್ನೋದನ್ನ ಹೇಳ್ಬೇಕು. ಆಮೇಲೆ ಡೈಲಿ ಒಂದು ನಾನ್ ನಿಮ್ಗೆ ಹೋಮ್ವರ್ಕ್ ಆಗಿ ಕೊಡಾಕತ್ತೀನಿ. ಒಂದ್ ಸ್ವಲ್ಪ ಸರ್ಚ್ ಮಾಡ್ರಿ, ಹುಡುಕ್ರಿ, ಅದಕ್ಕೆ ಆನ್ಸರ್ ಏನ್ ಆಗ್ಬಹುದು ಪ್ರಯತ್ನ ಮಾಡ್ರಿ. ನೀವು ಪ್ರಯತ್ನ ಮಾಡ್ಲಿಲ್ಲ, ಎಲ್ಲಾ ಊಟ ಅಡಿಗೆ ಮಾಡಿ ತಂದ್ ಹಿಂಗ ಮುಂದಿಟ್ಟ ತುತ್ತು ಮಾಡಿ ಹಿಂಗ ತಿನ್ಸೋದಷ್ಟ ಅಲ್ಲ, ನೀವು ಕೂಡ ಎಲ್ಲಾ ಮಾಡಕ್ ಕಲಿಬೇಕು. ಅಂದಾಗ ಸೆಲೆಕ್ಷನ್ ಆಗ್ತತಿ. ಇಲ್ಲ ಅಂತಂದ್ರೆ ಬರೀ ಇದನ್ನ ಅಷ್ಟ ನೋಡಿ ನಾನು ಹೋಗ್ತೇನೆ ಅಂತಂದ್ರೆ ಆಗಂಗಿಲ್ಲ. ಎಲ್ಲಾ ಕಲೆ ಹಾಕಬೇಕು. ಅದನ್ನ ಕಲೆ ಹಾಕೋದಂತಂದ್ರೆ ಏನು, ಅದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೋಬೇಕು ಎಲ್ಲದ್ರ ಬಗ್ಗೆನು.
ಇಲ್ಲಿ ನೋಡ್ರಿ ಕೊಟ್ಟಾರು NCERT ಒಳಗ ವಿಟಮಿನ್ B1 ದಿಂದ ಬರುವಂತ ರೋಗ ಬೇರೆ ಬೇರೆ ಇದೆ. ವೀಕ್ ಮಸಲ್ಸ್ ಗಳಾಗ್ತಾವ. ಹೌದಾ, ಅದನ್ನ ಹೇಳಿನಲ್ಲ ನಾನು ಆನ್ಸರ್ದಲ್ಲಿ. ವೀಕ್ ಮಸಲ್ಸ್ ವೀಕ್ ಮಸಲ್ಸ್ ಗಳಾಗ್ತಾವು. ಆಮೇಲೆ ಎನರ್ಜಿ ಏನಾಗ್ತೈತಿ, ವೆರಿ ಲಿಟಲ್ ಎನರ್ಜಿ ಟು ವರ್ಕ್, ಕೆಲಸ ಮಾಡಕ್ ಎನರ್ಜಿ ಬಹಳ ಕಡಿಮೆ ಇರ್ತೈತಿ. ಸೊ ವಿಟಮಿನ್ B1 ದಿಂದ, ಎ ದಿಂದ, ಸಿ ದಿಂದ, ಡಿ ದಿಂದ, ಕ್ಯಾಲ್ಸಿಯಂ ದಿಂದ, ಐರನ್. ಓಕೆನಾ. ಸೊ ಇವು ಎಲ್ಲವುಗಳು ಇರ್ತಕ್ಕಂಥದ್ದು ಗೊತ್ತಿರ್ಬೇಕು. NCERT ಬುಕ್ ಒಳಗ ಐತಿ. ಈ ಒಂದು ಆಕ್ಚುಲಿ ನೋಡ್ರಿ ಏನ್ ಇದಾಯ್ತಲ್ಲ, ರೋಗಗಳು ಪಾಠ ಇಲ್ಲ NCERT ದಲ್ಲಿ. ಬಟ್ ಏನು ಅಂತಂದ್ರೆ ಇಲ್ಲಿ ಬರುವಂತವುಗಳನ್ನ ನೀವು ನೆನಪಿಟ್ಕೋಬೇಕು. ಡಿಸೀಸಸ್ ಇಲ್ಲಿ ಏನ್ ಕೊಟ್ಟಿರ್ತಾರೋ NCERT ಬುಕ್ ಒಳಗ ಅವನ್ನಂತೂ ನೆನಪಿಟ್ಕೋಬೇಕು. ಸ್ಕ್ರೀನ್ ಶಾಟ್ ತಕ್ಕೊಟ್ಟಿರ್ತಾರ. ಲಾಸ್ಟ್ ಪ್ರಶ್ನೆ, ಕೋಶ ಸಿದ್ಧಾಂತವನ್ನು ಪ್ರಸ್ತಾಪಿಸಿದವರು. ಓಕೆ, ಸೆಲ್ ಥೇರಿಯನ್ನ ಹೇಳ್ತಕ್ಕಂಥವ್ರು ಯಾರು ಅಂತ ಹೇಳಿ ಕೇಳಾರೆ. ನೋಡ್ರಿ, ಸೆಲ್ ಇರ್ತಕ್ಕಂಥದ್ದು ಈಗ ಅಲ್ಲಿ 1ನೇ ಚಾಪ್ಟರ್, ನಮ್ಮ ಕ್ಲಾಸ್ ದಲ್ಲಿ 1ನೇ ಚಾಪ್ಟರ್ ಸೆಲ್ ಅನ್ನ ಐತಿ. ಅಲ್ಲಿ ಸ್ಟಾರ್ಟಿಂಗ್ ಸೆಲ್ ಪಾರ್ಟ್ ಸ್ಟಾರ್ಟ್ ಆದ್ಮೇಲೆ ಹೆಸರುಗಳು ಬರ್ತಾವ. ಇವೆಲ್ಲ ಏನು 3 ಹೆಸರುಗಳು ಬರ್ತಾವ ಇದರಲ್ಲಿ. ಅಂದ್ರೆ ಏನು, ಜೀವಕೋಶ ಕಂಡು ಹಿಡಿದವ್ರು ಯಾರು, ಆಮೇಲೆ ಜೀವಂತವಾಗಿರುವ ಜೀವಕೋಶ ಕಂಡು ಹಿಡಿದವ್ರು ಯಾರು, 2ನೇದ್ದು. ಆಮೇಲೆ ಜೀವಕೋಶದ ಸಿದ್ಧಾಂತ. ಓಕೆ, ಜೀವಕೋಶದ ಸಿದ್ಧಾಂತವನ್ನ, ಕೋಶಗಳ ಸಿದ್ಧಾಂತವನ್ನು ಕೊಟ್ಟವ್ರು ಯಾರು. ಇವು 3 ಹೆಸರುಗಳು ಬರ್ತಾವ. ಇದರಲ್ಲಿ ಒಂದ್ ಹೆಸರು ಯಾವುದು, ಜೀವಕೋಶದ ಸಿದ್ಧಾಂತ ಕೊಟ್ಟವ್ರು ಯಾರು ಅಂತ ಐತಿ. ಇದನ್ನ ಆನ್ಸರ್ ನೀವು ನನಗ ಕಾಮೆಂಟ್ ಮಾಡಿ ಹೇಳಬೇಕು. ಕಮೆಂಟ್ ಯುವರ್ ಆನ್ಸರ್. ನೋಡೋಣ ಯಾರೆಷ್ಟು ಸ್ಟಡಿ ಮಾಡಕತ್ತೀರಿ ಅನ್ನೋದು ಗೊತ್ತಾಗ್ತೈತಿ. ಓಕೆ, ರೈಟ್. ಸೊ 20ಕ್ಕೆ ಎಷ್ಟು ಆನ್ಸರ್ಸ್ಗಳು ನಿಮ್ಗೆ ಕರೆಕ್ಟ್ ಆಗ್ಯಾವೆ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಆಮೇಲೆ ಆದಷ್ಟು ಎಲ್ಲರೂ ಕೂಡ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ ವಿಡಿಯೋವನ್ನ. ಆಮೇಲೆ ಸಪೋರ್ಟ್ ಮಾಡ್ರಿ. ಯಾಕಂತಂದ್ರೆ ನಾವು ಕೂಡ ಇಷ್ಟು ಕಷ್ಟ ಅಂತಂದ್ರೆ ಏನು, ಟೈಮ್ ಇರಂಗಿಲ್ಲ ನಮಗೆ. ಟೈಮ್ ತೆಗೆದು ನಾವು ನಿಮಗ್ ಮಾಡ್ಬೇಕಾಗತ್ತೆ. ಸೊ ನಾನು ವರ್ಕ್ ಮಾಡೋದರಿಂದ, ಬೇರೆ ಕೆಲಸ ಮಾಡೋದರಿಂದ ಏನೋ ನನ್ನಿಂದ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ, ಕಲಿಸ್ಬೇಕು ವಿದ್ಯಾರ್ಥಿಗಳಿಗೆ, ನಮ್ಮ ಎಲ್ಲ ಬಡ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲಾ ನಾಲೆಜ್ ಮುಟ್ಬೇಕನ್ನೋ ಒಂದು ಉದ್ದೇಶದಿಂದ ನಾ ಕ್ಲಾಸಸ್ ಮಾಡತ್ತೇನೆ. ನಾನು ಕ್ಲಾಸಸ್ ಮಾಡಿ ಇದರಿಂದ ನಾನು ದುಡಿದು ಜೀವನ ಮಾಡ್ಬೇಕಂತ ಏನು ಇಲ್ಲ. ಹೌದಾ, ಆಲ್ರೆಡಿ ನಾನು ಗೌರ್ಮೆಂಟ್ ಜಾಬ್ ದಲ್ಲಿ ಇರೋದ್ರಿಂದ ನಡಿತೈತಿ ನನ್ನ ಜೀವನ. ಸೊ ಹಾಗಾಗಿ ನೀವು ಅದರದ ಲಾಭವನ್ನ ಪಡ್ಕೊಳ್ರಿ. ಆಮೇಲೆ ನಾವು ಫೀಸ್ ಎದಕ್ ಇಟ್ಟೇವಿ ಅಂತಂದ್ರ, ಎಲ್ಲ ಬಡ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ಗಳು ರೀಚ್ ಆಗಲಿ, ಎಲ್ಲರೂ ಕೂಡ ಕ್ಲಾಸಸ್ ಅನ್ನ ತಗೊಂಡು, ಎಲ್ಲರೂ ಕೂಡ ಕೋಚಿಂಗ್ ಅನ್ನ ಪಡ್ಕೊಂಡು, ಎಲ್ಲ ನಾಲೆಜ್ ಇರ್ತಕ್ಕಂಥದ್ದು ಪಡ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಫೀಸ್ ಕಡಿಮೆ ಮಾಡಿ ನಾವು ನಿಮ್ಗ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಕೋರ್ಸ್ ಇರ್ತಕ್ಕಂಥದ್ದು ಕೊಡಾಕತ್ತೇವಿ. ಅದು ಒಂದೇ ಕಾರಣ. ನೀವು ಬೇರೆ ಕಡೆ ಹೋದ್ರಿ ಅಂತಂದ್ರ ನಿಮ್ಗ ಫೀಸ್ 7,000, 8,000, 10,000, 15,000 ವರೆಗೆ ನಿಮ್ಗ ಇದ ಕ್ಲಾಸಸ್ ಗಳಿಗೆ ತಗೋತಾರ. ಬಟ್ 1,500ದಿಂದ ಪ್ರತಿಯೊಂದು ವಿದ್ಯಾರ್ಥಿ, ಬಡ ವಿದ್ಯಾರ್ಥಿ, ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಕಲೀಲಿಕ್ಕೆ ರೊಕ್ಕ ಇರ್ತಕ್ಕಂಥದ್ದು, ಹಣ ಇರ್ತಕ್ಕಂಥದ್ದು ಅಡೆತಡೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಕಡಿಮೆ ಫೀಸ್ ಅಲ್ಲಿ ಇಟ್ಟೇವಿ. ಫ್ರೀ ಆಗಿನೂ ಕೂಡ ಕೊಟ್ಟು ನೋಡಿದೀವಿ ನಾವು, ಬಟ್ ಅದರದ ಬೆಲೆ ಇರಂಗಿಲ್ಲ. ಯಾಕಂತಂದ್ರೆ ಫ್ರೀ ಆಗಿ ಸಿಗುವಂತ ವಸ್ತುವಿಗೆ ಬೆಲೆ ಇರಂಗಿಲ್ಲ. ಅಮೌಂಟ್ ಕೊಟ್ಟು ಫೀಸ್ ಇರ್ತಕ್ಕಂಥದ್ದು ಪೇಡ್ ಮಾಡಿ, ಯಾರು ಪೇಡ್ ಮಾಡಿರ್ತಾರೋ ಅವ್ರಿಗೆ ಅದರದ ಬೆಲೆ ಗೊತ್ತಿರ್ತೈತೆ. ಹೌದಪ್ಪ, ನಾ ಅಮೌಂಟ್ ಕೊಟ್ಟೇನಿ, ಫೀಸ್ ಕೊಟ್ಟೇನಿ, ನಾ ಓದ್ಬೇಕಂತೇಳಿ. ಓಕೆ, ಲಾಭ ಪಡ್ಕೊಳ್ರಿ, ಬೇಗನೆ ಜಾಯಿನ್ ಆಗ್ರಿ. 8861927838 ನಂಬರ್ಗೆ ಕಾಮೆಂಟ್ ಮಾಡ್ರಿ, ಒಂದು ಮೆಸೇಜ್ ಮಾಡ್ರಿ, ವಾಟ್ಸ್ಆಪ್ ಮೆಸೇಜ್, RRB Group D 2025 ಅಂತ ಹೇಳಿ. ಅಲ್ಲಿ ನಿಮ್ಗ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾವೆಲ್ಲಾನು ಕೂಡ. ಓಕೆನಾ, ಮತ್ತೆ ನಾಳೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.